ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಜೂನ್ 2026 ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ತೆಗೆದುಕೊಂಡು ನಾವು ಮತ್ತೆ ಬಂದಿದ್ದೇವೆ. ವಿದ್ಯಾರ್ಥಿಗಳೇ, ಈ ಒಂದು ಜೂನ್ ತಿಂಗಳ ಒಂದು ಪ್ರಚಲಿತ ಘಟನೆಗಳು ಏನಿದಾವೆ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂತ ಅಂದರೆ 2026 ಒಂದು ಪರೀಕ್ಷೆಗಳು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬರ್ತಕ್ಕಂಥ ಬೇರೆ ಬೇರೆ ಪ್ರಶ್ನೆಗಳು ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಜುಲೈ ಮತ್ತು ಇಲ್ಲಿ ಆಗಸ್ಟ್ 2 ತಿಂಗಳಲ್ಲಿ ಎಕ್ಸಾಮ್ಸ್ ಇದ್ದಾವೆ. ಆಗಸ್ಟ್ 2ನೇ ತಾರೀಕಿನಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇದೆ, ಮತ್ತು ಇಲ್ಲಿ ಜುಲೈ 26ನೇ ತಾರೀಕಿನಂದು ಇಲ್ಲಿ ಎಒ ಮತ್ತು AO ಎಕ್ಸಾಮ್ ಇದೆ. ಎಲ್ಲದಕ್ಕೂ ಕೂಡ ಈ ಒಂದು ಪ್ರಚಲಿತ ಘಟನೆಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಯಾಕೆ ಅಂತಂದರೆ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ತರಗತಿಗಳನ್ನು ಮಾತ್ರ ನಾವು ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದನ್ನು ನೋಡಿಕೊಂಡು ನಾವು ಈಗ ಡೈರೆಕ್ಟಾಗಿ ನಮ್ಮ ಒಂದು ಮೊದಲನೇ ಪ್ರಶ್ನೆಯನ್ನು ನಾವು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ತರಗತಿ ಇದೆ. ಯಾಕೆ ಅಂತಲೇ ತುಂಬ ಕ್ವಶನ್ಸ್ಗಳು ಇದ್ದಾವೆ. 100 ಕ್ವಶನ್ಸ್ ನಾವು ತೆಗೆದುಕೊಂಡು ಬಂದಿದ್ದೇವೆ. 100 ಕಾನ್ಸೆಪ್ಟ್ ಅಂತೂ ನಿಮಗೆ ಸಿಗುತ್ತೆ. ಕ್ವಶನ್ಸ್ ಸಿಗಲಿಲ್ಲ ಅಂತಂದ್ರೂ ಕೂಡ ಪಕ್ಕಾ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇರ್ತವೆ. ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಮುಖ್ಯ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಜೂನ್ 30, 2026 ಭಾರತೀಯ ಭೂಸೇನೆಯ 31ನೇ ಮುಖ್ಯಸ್ಥರಾಗಿ COAS ಚೀಫ್ ಆಫ್ ಆರ್ಮಿ ಸ್ಟಾಫ್ ಇದರ ಒಂದು ಕೆಳಗಿನವರಲ್ಲಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ನೋಡಿ. ಜನರಲ್ ಉಪೇಂದ್ರ ದ್ವಿವೇದಿ, ಜನರಲ್ ಧೀರಜ್ ಸೇಠ್, ಜನರಲ್ NS ರಾಜಾ ಸುಬ್ರಮಣಿ, ಜನರಲ್ ಅನಿಲ್ ಚೌಹಾಣ್ ಅಂತ ಕೊಟ್ಟಿದ್ದಾರೆ. ಇವರು ನಾಲ್ಕು ಜನ ಏನಿದ್ದಾರೆ, 4 ಜನನು ಕೂಡ ತುಂಬ ಇಂಪಾರ್ಟೆಂಟ್ ಇವರು. ಯಾಕೆ ಅಂತ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗ್ತೀರಾ. ಮೊದಲನೇದಾಗಿ ತಿಳ್ಕೊಳ್ಳಿ, ಜೂನ್ 30 ಕೇಳಿದ್ದಾರೆ. ಜೂನ್ 30 ಅಂದರೆ 2 ದಿನ ಹಿಂದೆನೇ ಆಗಿರ್ತಕ್ಕಂಥದ್ದು. ಭಾರತೀಯ ಭೂಸೇನೆ ನೋಡಿ, ಇತ್ತೀಚೆಗೆ ಏನಪ್ಪಾ ಆದರು ಅಂತ ಅಂದರೆ NS ರಾಜಾ ಸುಬ್ರಮಣಿ ಅವರು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆದರು. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಎಂಬತಕ್ಕಂಥ ಒಂದು ಹುದ್ದೆಯನ್ನು ಏರಿದ್ರು. ಇವರು ಮೂರನೇ ಒಂದು ವ್ಯಕ್ತಿ ಅಂದರೆ ಥರ್ಡ್ ಪರ್ಸನ್ ಆಗಿದ್ರು. ಈ ಒಂದು ಮೂರನೇ ವ್ಯಕ್ತಿಯನ್ನು CDS ಆದರು. ಮೊದಲನೇದಾಗಿ ಇವರು 2020 ಜನವರಿ 1, 2020 ಈ ಒಂದು CDS ಹುದ್ದೆಯನ್ನು ಏನು ತೆಗೆದುಕೊಂಡು ಬಂದರು. ಆವಾಗ ಮೊದಲ ಒಂದು CDS ಆಗಿ ಬಿಪಿನ್ ರಾವತ್ ಅವರಿದ್ರು. ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಬಿಪಿನ್ ರಾವತ್ ಅವರಿದ್ರು. ಅದಾದ ಬಳಿಕ 2ನೇ CDS ಯಾಕಪ್ಪ ಅಂತ ಅಂದರೆ ಬಿಪಿನ್ ರಾವತ್ ಅವರು ಏನಾಗ್ತಾರೆ ಅಂತ ಅಂದರೆ ಒಂದು ಹೆಲಿಕಾಪ್ಟರ್ನಲ್ಲಿ ಅವರು ಹೋಗಬೇಕಾದ್ರೆ ಅವರ ಒಂದು ಆಕ್ಸಿಡೆಂಟ್ ಆಗಿ ಅವರು ತೀರಿ ಹೋಗ್ತಾರೆ. ನೆಕ್ಸ್ಟ್ ಇಲ್ಲಿ ಏನಪ್ಪ ಆಗುತ್ತೆ ಅಂತ ಅಂದರೆ ಅನಿಲ್ ಚೌಹಾಣ್ ಅವರು ಏನಪ್ಪ ಆಗ್ತಾರೆ 2022 ಅನಿಲ್ ಚೌಹಾಣ್ ಅವರು ಏನಾಗ್ತಾರೆ 2ನೇ CDS ಆಗಿ ನೇಮಕ ಆಗ್ತಾರೆ. 2ನೇ CDS ಸೆಕೆಂಡ್ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿರ್ತಾರೆ. ಅದಾದ ಬಳಿಕ ಈಗ ಅವರ ಒಂದು ಹುದ್ದೆ ಅವರ ಒಂದು ಏಜ್ ಆದ ಮೇಲೆ ಈಗ ನೆಕ್ಸ್ಟ್ 3ನೇವರಾಗಿ ಯಾರಪ್ಪ ಆಗಿದ್ದಾರೆ ಅಂತ ಅಂದರೆ NS ಸುಬ್ರಮಣಿ ಅವರು, ಜನರಲ್ NS ರಾಜಾ ಸುಬ್ರಮಣಿ ಅವರು. ಇವರು ಮೊದಲೇನಪ್ಪ ಆಗಿದ್ರು ಅಂತ ಚೀಫ್ ಆಫ್ ಆರ್ಮಿ ಸ್ಟಾಫ್ ಇದ್ರು. ಬಟ್ ಅವರೀಗ ಏನಾಗಿದ್ದಾರೆ CDS ಆಗಿದ್ದಾರೆ. ಈಗ ಏನಾಯಿತು, ಆರ್ಮಿ ಸ್ಟಾಫಲ್ಲಿ ಇರ್ತಕ್ಕಂಥ ಒಂದು ಚೀಫ್ ಆಫ್ ಆರ್ಮಿ ಸ್ಟಾಫ್ ಹುದ್ದೆ ಖಾಲಿ ಆಯಿತು. ಇವರು ಇಲ್ಲಿಂದ ಇಲ್ಲಿಗೆ ಬಂದರು ಅಂತಂದರೆ ಈ ಒಂದು ಹುದ್ದೆ ಖಾಲಿ ಆಯಿತು. ಅದಕ್ಕಾಗಿ ಇಲ್ಲೇನು ಮಾಡಿದ್ದಾರೆ, ಹೊಸ ಹುದ್ದೆಯನ್ನು ಸೃಷ್ಟಿಯಾಗಿ ಇವರಿಗೆ ಜನರಲ್ ಒಂದು ಭಾರತೀಯ ಭೂಸೇನೆಯರ ಮುಖ್ಯಸ್ಥರಾಗಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿ ಒಬ್ಬರು ಆಯ್ಕೆ ಆದರು. ಅದರಲ್ಲಿ ಇವರು ಯಾರು ಅಂತ ಕೇಳಿದ್ದಾರೆ ನೋಡಿ. ಇವೆರಡೂ ಆಪ್ಷನ್ಸ್ಗಳ ಬಗ್ಗೆ ನಿಮಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೇನೆ. ಈಗ 3ನೇವರು ನೋಡಿ, ಜನರಲ್ ಧೀರಜ್ ಸೇಠ್ ತುಂಬ ಇಂಪಾರ್ಟೆಂಟು. ಇವರೇ ಈಗ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿರ್ತಕ್ಕಂಥದ್ದು 31ನೇವರು. ಓಕೆನಾ, 31ನೇವರು. ಇದನ್ನು ಕೂಡ ಕೇಳಬಹುದು PC ಎಕ್ಸಾಮಲ್ಲಿ. ಮತ್ತೆ ಇಲ್ಲಿ ಇದರ ಬಗ್ಗೆ CDS ಬಗ್ಗೆ ಕೇಳಿಬಿಟ್ಟು ಇವು 3 ಕೂಡ ಆಪ್ಷನನ್ನು ಹಾಕಿಬಿಟ್ಟು ಹೇಳಿಕೆ ರೂಪದಲ್ಲಿ ತುಂಬ ಚೆನ್ನಾಗಿ ಕ್ವಶನ್ ಕೇಳಬಹುದು ಹೇಳಿಕೆ ರೂಪದಲ್ಲಿ. ಓಕೆನಾ, ಅದಕ್ಕಾಗಿ 3ರ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದೇನೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೋಡಬಹುದು. ಏನಪ್ಪಾ ಅಂತ ಜನರಲ್ ಧೀರಜ್ ಸೇಠ್ ಅವರು ಭಾರತೀಯ ಭೂಸೇನೆಯ ನೂತನ ಅಂದರೆ 31ನೇ ಮುಖ್ಯಸ್ಥರಾಗಿ ಜನರಲ್ ಧೀರಜ್ ಸೇಠ್ ಅವರು ಜೂನ್ 30, 2026 ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇದಕ್ಕೂ ಮುನ್ನ ಈ ಹುದ್ದೆಯಲ್ಲಿದ್ದ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಜೂನ್ 30, 2026 ನಿವೃತ್ತರಾಗಿದ್ದ ಹಿನ್ನೆಲೆಯಲ್ಲಿ ಇವರ ಒಂದು ನೇಮಕ ಆಗಿದೆ. ಭಾರತ ರಕ್ಷಣಾ ವಿಭಾಗದಲ್ಲಿ ಇದು ಅತ್ಯಂತ ಪ್ರಮುಖ ನೇಮಕಾತಿ ಆಗಿದೆ. ತುಂಬ ಇಂಪಾರ್ಟೆಂಟ್ ಇದು. ಓಕೆನಾ, ಜನರಲ್ ಧೀರಜ್ ಸೇಠ್ ಅವರಾಗಿದ್ದಾರೆ, ಅದು ನೆನಪಿರಲಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಏನಪ್ಪ ಮುಂದಿನ ಪ್ರಶ್ನೆ ಅಂತ ಅಂದರೆ ಭಾರತದ ನೂತನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ನಾನು ಈಗಾಗಲೇ ಹೇಳಿದೆ ಮೊದಲನೇ ಸ್ಲೈಡ್ನಲ್ಲಿ ನಿಮಗೆ CDS ಹುದ್ದೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಯನ್ನು ಹೇಳಿದ್ದೇನೆ. ಅದರ ಒಂದು ಅಧಿಕಾರವನ್ನು ವಹಿಸಿಕೊಂಡವರು ಯಾರು ಅಂತ ಕೇಳಿದರೆ
ಇವ್ರು ಏನಪ್ಪ ಅಂತ ಜನರಲ್ ಅನಿಲ್ ಚೌಹಾಣ್ ಅವರು, ಇವರು ಸೆಕೆಂಡ್ CDS. ಈಗೇನು ರಿಟೈರ್ಡ್ ಆದರು ಇವರು ಆಗಿರ್ತಕ್ಕಂಥದ್ದು. ಜನರಲ್ ಉಪೇಂದ್ರ ದ್ವಿವೇದಿ ಏನಿದ್ರು ಇವರು ಚೀಫ್ ಆಫ್ ಆರ್ಮಿ ಸ್ಟಾಫ್ COAS ಇವರಿದ್ರು. ಈಗ ರಿಟೈರ್ಡ್ ಆಗಿ ಈಗೇನಾಗಿದ್ದಾರೆ, ನಾನು ಈಗೇನು ಹೇಳಿದೆ, ದೀಪಕ್ ಎಂಬತಕ್ಕಂಥ ಜನರಲ್ ಧೀರಜ್ ಸೇಠ್ ಎಂಬತಕ್ಕಂಥವ್ರು ಆಗಿದ್ದಾರೆ. ಓಕೆನಾ. ನೆಕ್ಸ್ಟ್ ಮೂರನೇದಾಗಿ ಜನರಲ್ ರಾಜಾ ಸುಬ್ರಮಣಿ ಎಂಬತಕ್ಕಂಥವ್ರು, NS ರಾಜಾ ಸುಬ್ರಮಣಿ, ಇವರು CDS. ಓಕೆನಾ. ಅಡ್ಮಿರಲ್ ಅಂತ ಕೊಟ್ಟಿದ್ದಾರೆ. ಅಡ್ಮಿರಲ್ ಇವರು ನೇವಿಗೆ ಬರ್ತಾರೆ. ಓಕೆನಾ. ಇಷ್ಟು ನೆನ್ಪಿಟ್ಕೊಳ್ಳಿ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಅದಕ್ಕೂ ಮುಂಚಿತವಾಗಿ ನೀವೇನಾದರೂ ಪೊಲೀಸ್ ಪರೀಕ್ಷೆಯನ್ನು ನಾವು ಕಂಪಲ್ಸರಿ ಮಾಡಲೇಬೇಕು ಎಂಬತಕ್ಕಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಬ್ಯಾಚ್ ಎಂಬತಕ್ಕಂಥದ್ದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಇದು ಗ್ರಾಮ ಆಡಳಿತ ಅಧಿಕಾರಿ ಮತ್ತು ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರ್ಚೇಸ್ ಅವರಿಗಾಗಿ ಅಂತಲೇ ಮಾಡಿರ್ತಕ್ಕಂಥ ಒಂದು ಬ್ಯಾಚ್ ಇದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 501 ರೂಪಾಯಿಗಳನ್ನು ನೀವು ಸೆಂಡ್ ಮಾಡುವುದರ ಮೂಲಕ ನೀವು ಈ ಒಂದು ಬ್ಯಾಚನ್ನು ನೀವು ಪರ್ಚೇಸ್ ಮಾಡ್ಬೋದು. ಇದು ಸಂಪೂರ್ಣವಾಗಿ PDF ಬ್ಯಾಚ್ ಇರುತ್ತೆ. ಇದರ ಜೊತೆಗೆ ನಿಮಗೆ ಕನಿಷ್ಠ 6 ರಿಂದ 7 ತಿಂಗಳ ಕರೆಂಟ್ ಅಫೇರ್ಸನ್ನು ಫ್ರೀ ಆಗಿ ಕೊಡಲಾಗುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕೂಡ ಇದೇ ಬ್ಯಾಚಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಯಾರಿದ್ದೀರಾ ಎಲ್ಲರೂ ಕೂಡ ಈ ಒಂದು ಬ್ಯಾಚನ್ನು ಎನ್ರೋಲ್ ಮಾಡ್ಕೋಬಹುದು. ಅದನ್ನು ಹೇಳಿತಾ ಈಗ ಡೈರೆಕ್ಟಾಗಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಈಗ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ನಾನು ಏನು ಹೇಳಿದೆ, ಈಗ ಎರಡನೇ ಪ್ರಶ್ನೆ, ಭಾರತದ ನೂತನ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಯಾರಪ್ಪ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂತ ಅಂದರೆ ರಾಜಾ ಸುಬ್ರಮಣಿ ಅವರು. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಸ್ವಲ್ಪ ಕೊಟ್ಟಿದ್ದೇನೆ, ಇಲ್ಲಿ ನೋಡಬಹುದು ನೋಡಿ. ಜನರಲ್ ರಾಜಾ ಸುಬ್ರಮಣಿ ಅವರು ಜನರಲ್ ಅನಿಲ್ ಚೌಹಾಣ್ ಅವರ ಒಂದು ನಿವೃತ್ತಿಯ ನಂತರ ಇವರು ಜನರಲ್ NS ರಾಜಾ ಸುಬ್ರಮಣಿ ಅವರು ಭಾರತದ 3ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಜೂನ್ 1, 2026 ಅಧಿಕಾರವನ್ನು ವಹಿಸಿಕೊಂಡರು. CDS ಹುದ್ದೆಯು ಭಾರತೀಯ ಭೂಸೇನೆ, ನೌಕಾಸೇನೆ, ವಾಯುಸೇನೆಯ ನಡುವೆ ಸಮನ್ವಯ ಸಾಧಿಸುವ ಅತ್ಯುನ್ನತ ಮಿಲಿಟರಿ ಹುದ್ದೆ ಆಗಿದೆ. ತುಂಬ ಇಂಪಾರ್ಟೆಂಟ್ ಇವೆಲ್ಲ ಪಾಯಿಂಟ್ಗಳು ಕೂಡ, ಅದಕ್ಕಾಗಿ ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ತಾ ಹೋಗಿ. ಈಗ ಮುಂದಿನ ಪ್ರಶ್ನೆ ನೋಡೋಣ ನೋಡಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಜೂನ್ 2026 ಭಾರತದ ಆಂತರಿಕ ಗುಪ್ತಚರ ಸಂಸ್ಥೆಯಾದ ಇಂಟೆಲಿಜೆನ್ಸ್ ಬ್ಯೂರೋನ ನೂತನ ನಿರ್ದೇಶಕರು ಯಾರು ಅಂತ ಕೊಟ್ಟಿದ್ದಾರೆ. IB ಅಂತ ಕರೀತಾರೆ. IB ಇಂಟೆಲಿಜೆನ್ಸ್ ಬ್ಯೂರೋ, ಇದರ ಒಂದು ನೂತನ ನಿರ್ದೇಶಕರು ಇತ್ತೀಚೆಗೆ ಏನಾಗಿದ್ದಾರೆ 2026 ಇವರು ಚೇಂಜ್ ಆಗಿದ್ದಾರೆ. ಅದಕ್ಕಾಗಿ ಇಲ್ಲಿ ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದಾರೆ, ನೂತನ ನಿರ್ದೇಶಕರು ಯಾರಾಗ್ತಾರೆ ಅಂತ ನೋಡಿ. ತುಂಬ ಇಂಪಾರ್ಟೆಂಟು. ಇವರು ಕೂಡ ತಪನ್ ಕುಮಾರ್ ದೇಕಾ ಅಂತ ಕೊಟ್ಟಿದ್ದಾರೆ, ಮಹೇಶ್ ದೀಕ್ಷಿತ್ ಅಂತ ಇದೆ, ಪರಾಗ್ ಜೈನ್ ಮತ್ತು ಪ್ರವೀಣ್ ವಶಿಷ್ಠ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಇಂಟೆಲಿಜೆನ್ಸ್ ಬ್ಯೂರೋನ ಮೊದಲ ನಿರ್ದೇಶಕರು ಯಾರಿದ್ರು ಅಂತ ಅಂದರೆ ತಪನ್ ಕುಮಾರ್ ದೇಕಾ ಅವರಿದ್ರು. ಇವ್ರದ್ದು ಈಗ ಏನಾಯಿತು, ರಿಟೈರ್ಡ್ ಆದರು. ಈಗೇನಾಗುತ್ತೆ ಅಂತ ಈ ಒಂದು ಹುದ್ದೆ ಖಾಲಿ ಆಗುತ್ತೆ. ಆವಾಗ ಮಹೇಶ್ ದೀಕ್ಷಿತ್ ಅವರು ಏನಿರ್ತಾರೆ ಈ ಒಂದು ಖಾಲಿಯಾಗಿರ್ತಕ್ಕಂಥ ಹುದ್ದೆಯನ್ನು ತುಂಬ್ತಾರೆ. ಅದಕ್ಕಾಗಿ ಆಪ್ಷನ್ B ಏನಿದೆ ಇದು ಸರಿಯಾದ ಉತ್ತರ ಆಗಿದೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲವೂ ಕೂಡ, ಒಂದು ಕೂಡ ನಿಮಗೆ ಈಸಿ ಕ್ವಶನ್ಸ್ ಬರಲ್ಲ, ಎಲ್ಲವೂ ಕೂಡ ಮೇಯ್ನ್ ಟು ದ ಪಾಯಿಂಟ್ ಕ್ವಶನ್ಸ್ ಬರ್ತವೆ. ಮಹೇಶ್ ದೀಕ್ಷಿತ್ ಅಂತ ನೋಡಿ. ಕೇಂದ್ರ ಸರ್ಕಾರವು ಹಿರಿಯ IPS ಅಧಿಕಾರಿ ಮಹೇಶ್ ದೀಕ್ಷಿತ್ ಅವರನ್ನು ಭಾರತದ ಆಂತರಿಕ ಗುಪ್ತಚರ ಸಂಸ್ಥೆಯಾದ ಇಂಟೆಲಿಜೆನ್ಸ್ ಬ್ಯೂರೋನ ನೂತನ ನಿರ್ದೇಶಕರನ್ನಾಗಿ ಜೂನ್ 2026 ನೇಮಕ ಮಾಡಿತು. ಇವರು ಹಿಂದೆ ನಿರ್ದೇಶಕರಾಗಿದ್ದ ತಪನ್ ಕುಮಾರ್ ದೇಕಾ ಅವರನ್ನು ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಜವಾಬ್ದಾರಿಯನ್ನು ಇವರು ವಹಿಸಿಕೊಂಡಿದ್ದಾರೆ. ಇಷ್ಟು ನೆನಪಿಟ್ಕೋಬೇಕು. ಓಕೆನಾ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ನೋಡಿ. ಜೂನ್ 2026 ಇಂಡಿಯಾ AI ಮಿಷನ್, ತುಂಬ ಇಂಪಾರ್ಟೆಂಟ್. ಇಂಡಿಯಾ AI ಮಿಷನ್ ಇದು ತುಂಬ ಇಂಪಾರ್ಟೆಂಟು. ಗ್ಲೋಬಲ್ AI ಇಂಪ್ಯಾಕ್ಟ್ ಸಮಿಟ್ ಅಂತ ನಾವು ಇತ್ತೀಚೆಗೆ ಏನು ಕ್ವಶನ್ ಬಂದಿತ್ತು, UPSCಯಲ್ಲೂ ಕೂಡ ಕ್ವಶನ್ ಕೇಳಿದ್ರು. ಅದಕ್ಕಾಗಿ AI ಬಗ್ಗೆ ಏನಾದರೂ ಆಯಿತು ಅಂತ ಅಂದರೆ ಪಕ್ಕ ಕ್ವಶನ್ ಬರುವಂಥ ಸಾಧ್ಯತೆ ಇರುತ್ತೆ. ಇಂಡಿಯಾ AI ಮಿಷನ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ CEO ಆಗಿ ಯಾರಪ್ಪ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸುದೀಪ್ ಶ್ರೀವಾಸ್ತವ್, ಸೌರಭ್ ವಿಜಯ್, ಅಭಿಷೇಕ್ ಸಿಂಗ್, S ಕೃಷ್ಣನ್ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟು. ಯಾರಪ್ಪ ಇಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂತ ಇಲ್ಲಿ ಕೇಳಿದ್ದಾರೆ. ಯಾರು ನೋಡೋಣ ಇವಾಗ. ಇಲ್ಲಿ ನೋಡಿ, ಸೌರಭ್ ವಿಜಯ್ ಎಂಬತಕ್ಕಂಥವ್ರು ಭಾರತದ ಕೃತಕ ಬುದ್ಧಿಮತ್ತೆ ಆಗಿರತಕ್ಕಂತಹ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಉತ್ತೇಜನ ಮಾಡಲು ಹಮ್ಮಿಕೊಂಡಿರುವ ಇಂಡಿಯಾ AI ಮಿಷನ್ ಅನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೌರಭ್ ವಿಜಯ್ ಅವರು ಅಧಿಕಾರವನ್ನು ಏನಾಗಿದ್ದಾರೆ ತಗೊಂಡಿದ್ದಾರೆ ಅಂತ. ಭಾರತದ ಜಾಗತಿಕ AI ನಾಯಕನನ್ನಾಗಿ ಮಾಡುವ ನಿಟ್ಟಿನಲ್ಲಿ ಈ ಒಂದು ಮಿಷನ್ ಏನಿದೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದರೊಂದಿಗೆ ಸುದೀಪ್ ಶ್ರೀವಾಸ್ತವ್ ಅವರನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೂಡ ನೇಮಕ ಮಾಡಿದ್ದಾರೆ. ಹಾಗಾದರೆ ಸುದೀಪ್ ಶ್ರೀವಾಸ್ತವ್ ಯಾರಪ್ಪ ಅಂತಾರೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, COO ಅಂತ ಕರೀತಾರೆ. ಅದೇ CEO ಅಂದರೆ ಕಾರ್ಯನಿರ್ವಾಹಕ ಅಧಿಕಾರಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. CEO ಯಾರು ಅಂತ ಕೇಳಿದರೆ ಸೌರಭ್ ವಿಜಯ್ ಅಂತಕ್ಕಂಥವ್ರು. ಆಪ್ಷನ್ B, ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್
ಇದ್ರ ಬಗ್ಗೆ ಪ್ರಶ್ನೆ ಪಕ್ಕಾ ಬರುತ್ತೆ, ನೆನ್ಪಿಟ್ಕೊಳ್ತಾ ಹೋಗಿ. ಅದಕ್ಕೂ ಮುಂಚಿತವಾಗಿ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನೋಡಿ ವಿದ್ಯಾರ್ಥಿಗಳೇ, ಇದುವರೆಗೂ ಏನು ಆಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ PDF ಟೋಟಲ್ ಆಗಿ 6 ಮಂತ್ ಕರೆಂಟ್ ಅಫೇರ್ಸ್ನ ನಾವು ಕೊಡ್ತಾ ಇದ್ದೇವೆ. 6 ಮಂತ್ ಕರೆಂಟ್ ಅಫೇರ್ಸು ಎಷ್ಟಪ್ಪ ಪ್ರೈಸ್ ಅಂತ ಅಂದರೆ ಓನ್ಲಿ 60 ರೂಪೀಸ್, ಓನ್ಲಿ 60 ರೂಪಾಯಿಗಳಿಗೆ ಟೋಟಲ್ ಆಗಿ 6 ತಿಂಗಳ ಕರೆಂಟ್ ಅಫೇರ್ಸ್ ವಿತ್ ನಾವು ಏನು ಈ ಕರೆಂಟ್ ಅಫೇರ್ಸ್ ಕೊಡ್ತಾ ಇದ್ದೇವೆ ವಿವರಣೆ ರೂಪದಲ್ಲಿ ಮತ್ತು ಪ್ರಶ್ನೆ ರೂಪದಲ್ಲಿ ಸೇಮ್ PDFಗಳು ನಿಮಗೆ ಸಿಗುತ್ತೆ. ಅದಕ್ಕಾಗಿ ನಮಗೆ ನಾವು 1 ಗಂಟೆ ತರಗತಿಯನ್ನು ನೋಡೋದಕ್ಕೆ ಆಗೋದಿಲ್ಲ, ನಮಗೆ ಇಮ್ಮಿಡಿಯೇಟ್ ಆಗಿ ನಾವು ಡಿಸ್ಕಸ್ ಮಾಡ್ಕೋಬೇಕು ಮತ್ತು ಇಮ್ಮಿಡಿಯೇಟ್ ಆಗಿ ನಾವು ಓದ್ಕೋಬೇಕು ಎಂಬತಕ್ಕಂಥವ್ರು ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಓನ್ಲಿ 60 ರೂಪೀಸನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಪೇ ಮಾಡಬೇಕು. ಸ್ಕ್ರೀನ್ಶಾಟ್ ತಗೊಳ್ಳಿ ಸ್ಕ್ಯಾನರ್ದು, ಅಪ್ಲೋಡ್ ಮಾಡಿ ಬರೀ 60 ರೂಪಾಯಿನ ಸೆಂಡ್ ಮಾಡಿ, ನಾವು ಡೈರೆಕ್ಟಾಗಿ ಟೆಲಿಗ್ರಾಮ್ಗೆ ನಿಮಗೆ PDF ಅನ್ನು ಶೇರ್ ಮಾಡ್ತೇವೆ. ಮತ್ತು ನೀವು ಏನೋ ಪೇ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟ್ನ ಉದ್ಯೋಗ ಜೀವನ್ 12@gmail.comಗೂ ಕೂಡ ನೀವೇನು ಮಾಡ್ಬೋದು, ಸೆಂಡನ್ನು ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ಕೊಟ್ಟಿದ್ದೇವೆ, ಟೆಲಿಗ್ರಾಮನ್ನು ಕೂಡ ಜಾಯ್ನ್ ಆಗಿ, ಅಲ್ಲೂ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಸಿಗ್ತಾ ಹೋಗ್ತವೆ. ಇದು ಮೇನ್ ಆಗಿರ್ತಕ್ಕಂಥದ್ದು. ಈಗ ಡೈರೆಕ್ಟಾಗಿ ಮುಂದಿನ ಪ್ರಶ್ನೆ. ಜೂನ್ 2026ರಲ್ಲಿ ಭಾರತದ ಸಾಲಿಸಿಟರ್ ಜನರಲ್ ಆಗಿ ಅಧಿಕಾರಾವಧಿಯನ್ನು ಮತ್ತೊಂದು 3 ವರ್ಷಗಳ ಅವಧಿಗೆ ವಿಸ್ತರಣೆ ಯಾರದು ಮಾಡಲಾಗಿದೆ ಅಂತ ಪ್ರಶ್ನೆ. ತುಂಬ ಇಂಪಾರ್ಟೆಂಟ್ ಕಂಡ್ರಿ ಇದು. ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ನೋಡಿ, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಎಲ್ಲರೂ ಕೂಡ ಕೇಳಿರ್ತೀರ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಈ ಒಂದು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇದು ಸಂವಿಧಾನದ ಒಂದು ಹುದ್ದೆ ಆಗಿದೆ. ಸಂವಿಧಾನದಲ್ಲಿ ಇರತಕ್ಕಂಥ ಒಂದು ಹುದ್ದೆ. ಆರ್ಟಿಕಲ್ 76 ವಿಧಿ 76ರ ಅನುಸಾರವಾಗಿ ಭಾರತಕ್ಕೆ ಒಬ್ಬ ಅಟಾರ್ನಿ ಜನರಲ್ ಇರಬೇಕು ಅಂತ ಹೇಳುತ್ತೆ. ಈ ಒಂದು ಅಟಾರ್ನಿ ಜನರಲ್ ಪ್ರಕಾರ ಏನಪ್ಪಾ ಅಂತಾನೆ, ಇವರು ಭಾರತದ ಉನ್ನತ ಕಾನೂನು ಅಧಿಕಾರಿಯಾಗಿರ್ತಾರೆ. ಭಾರತದ ಏನಾದರೂ ಕೇಸ್ಗಳು ಇತ್ತು ಅಂತ ಭಾರತದ ಪರವಾಗಿ ಇವರು ಏನು ಮಾಡ್ತಾರೆ, ಕೋರ್ಟ್ಗಳಲ್ಲಿ ಏನಾಗಿರ್ತದೆ ಜಡ್ಜ್ ಮುಂದೆ ಇವರು ಭಾರತದ ಪರವಾಗಿ ಇವರು ವಾದವನ್ನು ಮಂಡನೆ ಮಾಡ್ತಾರೆ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಈ ಒಂದು ಅಟಾರ್ನಿ ಜನರಲ್ ಆಫ್ ಇಂಡಿಯಾಗೆ ಏನಪ್ಪಾ ಅಂತ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಇವರೊಬ್ರು ಅಸಿಸ್ಟೆಂಟ್ ಆಗಿ ಇಲ್ಲಿ ಅಪಾಯಿಂಟ್ ಆಗ್ತಾರೆ, ಅಸಿಸ್ಟೆಂಟ್ ಅಂತ. ಈ ಒಂದು ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಏನಿದ್ದಾರೆ ಇದು ಸಾಂವಿಧಾನಿಕ ಹುದ್ದೆ ಅಲ್ಲ. ವೆರಿ ವೆರಿ ಇಂಪಾರ್ಟೆಂಟು. ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಹುದ್ದೆ ಏನಿದೆ ಇದು ಸಾಂವಿಧಾನಿಕ ಹುದ್ದೆ ಅಲ್ಲ. ಓನ್ಲಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಇದು ಮಾತ್ರ ಕಾನ್ಸ್ಟಿಟ್ಯೂಷನಲ್ ಜಾಬ್. ಇದು ನೆನ್ಪಿಟ್ಕೊಳ್ಳಿ, ಪಕ್ಕಾ ಕ್ವಶನ್ಗಳಿಂದ ಬರುತ್ತೆ. ಹಾಗಾದ್ರೆ ಈಗ ಜೂನ್ 2026ರಲ್ಲಿ ಸಾಲಿಸಿಟರ್ ಜನರಲ್ ಅವರ ಒಂದು ಅಧಿಕಾರಾವಧಿನ 3 ವರ್ಷಕ್ಕೆ ವಿಸ್ತರಣೆ ಮಾಡಿದ್ದಾರೆ. ಹಾಗಾದ್ರೆ ಯಾರು ಅವರು ಅಂತ ಕೇಳ್ತಾರೆ, ತುಷಾರ್ ಮೆಹ್ತಾ ಅವರು. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಬರಬಹುದು ತುಷಾರ್ ಮೆಹ್ತಾ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ, ಅಪಾಯಿಂಟ್ಮೆಂಟ್ ಕಮಿಟಿ ಆಫ್ ಕ್ಯಾಬಿನೆಟ್ ಅಂತ ACC ಅಂತಕ್ಕಂಥದ್ದು ಇದನ್ನು ಏನು ಮಾಡಿದರೆ 3 ವರ್ಷ ಇನ್ನು ಕೂಡ ಹೆಚ್ಚಳ ಮಾಡಿದ್ದಾರೆ. ಅದು ಕೂಡ ಗೊತ್ತಿರಲಿ ಸ್ವಲ್ಪ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಜೂನ್ 2026ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ UNGA 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ನೋಡಿ, ನಮಗೆ ಇಂಪಾರ್ಟೆಂಟ್ ಆಗಿ ಯುನೈಟೆಡ್ ನೇಷನ್ಸ್ ತುಂಬ ಇಂಪಾರ್ಟೆಂಟ್, ಹೈ ಈಲ್ಡಿಂಗ್ ಟಾಪಿಕ್ ಇದು ಯುನೈಟೆಡ್ ನೇಷನ್ ಅಂತಕ್ಕಂಥದ್ದು. ಇದರಿಂದ ಬರ್ತಕ್ಕಂಥ ಒಂದು ರಿಪೋರ್ಟ್ಗಳಾಗಿರ್ಬೋದು ಮತ್ತು ಇಲ್ಲಿ ಏನಾದರೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮಿಟ್ಗಳಾಗಿರ್ಬೋದು ಕೇಳ್ತಾರೆ, ಎಕ್ಸಾಂಪಲ್ ಕೇಳ್ತಾರೆ. ಈಗ ನೋಡಿ, ಜೂನ್ 2026ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ UNGA ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಕರೀತಾರೆ. ಇದರ 81ನೇ ಒಂದು ಅಧಿವೇಶನದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಖಲೀಲುರ್ ರೆಹಮಾನ್ ಎಂಬತಕ್ಕಂಥವ್ರು. ಆಪ್ಷನ್ ಬಿ, ಖಲೀಲುರ್ ರೆಹಮಾನ್ ಎಂಬತಕ್ಕಂಥ ವ್ಯಕ್ತಿ ಈ ಒಂದು UNGAನ ಒಂದು 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತುಂಬ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟು. ಪ್ರಶ್ನೆ ಇಲ್ಲಿಂದ ಡೈರೆಕ್ಟ್ ಬರುವಂಥ ಸಾಧ್ಯತೆ ಇರುತ್ತೆ. ಇವರಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಈಗ ಕೊಡ್ತೇನೆ. ಈಗ ನೋಡ್ಬೋದು ನೋಡಿ, ಉತ್ತರ ಖಲೀಲುರ್ ರೆಹಮಾನ್ ಅಂತ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದ ವಿದೇಶಾಂಗ ಸಚಿವರಾಗಿರ್ತಕ್ಕಂತಹ ಖಲೀಲುರ್ ರೆಹಮಾನ್ ಅವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮುಂಬರುವ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಜೂನ್ 2026ರಲ್ಲಿ ಜಾಗತಿಕ ಮಟ್ಟದಲ್ಲಿ ಆಯ್ಕೆಯಾಗಿದ್ದಾರೆ. ವಿಶ್ವಸಂಸ್ಥೆಯ ಈ ಹುದ್ದೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಗೌರವಾನ್ವಿತ ಒಂದು ಮತ್ತು ರಾಜತಾಂತ್ರಿಕ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಹುದ್ದೆ ಇದು. ಅದಕ್ಕಾಗಿ ತುಂಬ ಇಂಪಾರ್ಟೆಂಟ್ ಹುದ್ದೆ. ಖಲೀಲುರ್ ರೆಹಮಾನನ್ನ ಪಕ್ಕಾ ನೆನ್ಪಿಟ್ಕೊಳ್ಳಿ. ಯಾಕೆ ಅಂದರೆ ಇವರು ಬಾಂಗ್ಲಾದೇಶದವರು. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿನ ಒಂದು 81ನೇ ಒಂದು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ನೆನ್ಪಿಟ್ಕೊಳ್ಳಿ, ಇಲ್ಲಿಂದ ಕ್ವಶನ್ಸ್ ಬರುವಂಥ ಸಾಧ್ಯತೆ ತುಂಬ ಇದೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ನೋಡಪ್ಪ. ಮುಂದಿನ ಪ್ರಶ್ನೆ ಏನಿದೆ ಅಂತ ಅಂದರೆ ನೋಡಿ, ಜೂನ್ 2026ರಲ್ಲಿ ಕೇಂದ್ರ ಜಾಗೃತಿ ಆಯೋಗ CVC ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇದರ ನೂತನ ಜಾಗೃತ ಆಯುಕ್ತರಾಗಿ, ನೋಡಿ ಜಾಗೃತ ಆಯುಕ್ತರು ಅಷ್ಟೇ, ಚೀಫ್ ವಿಜಿಲೆನ್ಸ್ ಕಮಿಷನರ್ ಅಂತ ಕೇಳಿಲ್ಲ, ಬರೀ ಓನ್ಲಿ ವಿಜಿಲೆನ್ಸ್ ಕಮಿಷನರ್, ನೂತನ ಆಯುಕ್ತರಷ್ಟೇ ಆಗಿ ಯಾರು ನೇಮಕ ಹೊಂದಿದ್ದಾರೆ ಅಂತ ನೋಡಿ. ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಏನಪ್ಪ ಮಾಡ್ತೀರಾ ಅಂತಾನೆ, ಪ್ರವೀಣ್ ಕುಮಾರ್ ಶ್ರೀವಾಸ್ತವ್ ಅಂತ ಆಪ್ಷನ್ ಹಾಕ್ತೀರಾ. ಎಲ್ಲರೂ ಕೂಡ 0.25 ಮಾರ್ಕ್ಸನ್ನು ಕಳ್ಕೊಂಡು ಬರ್ತೀರಾ. ನೋಡಿ ವಿದ್ಯಾರ್ಥಿಗಳೇ, CVC ಅಂತಕ್ಕಂಥದ್ದು 3 ಮೆಂಬರ್ ಬಾಡಿ. ಇದು 3 ಮೆಂಬರ್ ಬಾಡಿ.
ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ. ಚೀಫ್ ವಿಜಿಲೆನ್ಸ್ ಕಮಿಷನರ್ ಅಂತಕ್ಕಂಥದ್ದು ಇದೊಂದು 3 ಮೆಂಬರ್ ಬಾಡಿ ಇರ್ತದೆ. ಇದರಲ್ಲಿ ಮೇಯ್ನ್ ಆಗಿ ಒಬ್ಬರು ಚೇರ್ಮನ್ ಇರ್ತಾರೆ. ಆ ಒಂದು ಚೇರ್ಮನ್ ಯಾರಪ್ಪ ಅಂತಂದರೆ ಪ್ರವೀಣ್ ಕುಮಾರ್ ಶ್ರೀವಾಸ್ತವ್, ಈಗ ಪ್ರೆಸೆಂಟ್ ಆಗಿರ್ತಕ್ಕಂಥ ಚೇರ್ಮನ್ನು. ಇಲ್ಲೇನು ಕೇಳಿದರೆ ಜಾಗೃತ ಆಯುಕ್ತರು, ಓನ್ಲಿ ವಿಜಿಲೆನ್ಸ್ ಕಮಿಷನರ್ ಅಂತ ಕೇಳಿದ್ದಾರೆ. ಚೀಫ್ ವಿಜಿಲೆನ್ಸ್ ಕಮಿಷನರ್ ಒಳಗೆ ಕೆಳಗಡೆ ಇನ್ನು ಇಬ್ಬರು ಇಲ್ಲೊಬ್ರು ಇರ್ತಾರೆ ವಿಜಿಲೆನ್ಸ್ ಕಮಿಷನರ್, ಇಲ್ಲೊಬ್ರು ಇರ್ತಾರೆ ವಿಜಿಲೆನ್ಸ್ ಕಮಿಷನರ್, ಇಬ್ಬರು ವಿಜಿಲೆನ್ಸ್ ಕಮಿಷನರ್ ಇರ್ತಾರೆ. ಹಾಗಾದರೆ ಯಾರು ಇಲ್ಲಿ ನೋಡಿ ಆಪ್ಷನ್ ನೋಡ್ಬೋದು. AS ರಾಜೀವ್, ಪ್ರವೀಣ್ ವಶಿಷ್ಠ, ಸಂಜಯ್ ಕೆ ಮಿಶ್ರಾ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡಿದ್ರೆ ಇಲ್ಲಿ ಪ್ರವೀಣ್ ವಶಿಷ್ಠ ಎಂಬತಕ್ಕಂಥವ್ರು. ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಭಾರತದ ಪ್ರಮುಖ ಸಂಸ್ಥೆಯಾದ ಕೇಂದ್ರ ಜಾಗೃತ ಆಯೋಗದಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನಲ್ಲಿ ಖಾಲಿ ಇದ್ದ ಜಾಗೃತ ಆಯುಕ್ತರ ಹುದ್ದೆಗೆ ಪ್ರವೀಣ್ ವಶಿಷ್ಠ ಅವರನ್ನು ನೇಮಕ ಮಾಡಲಾಗಿದೆ. ಆಯೋಗವು ಒಬ್ಬ ಕೇಂದ್ರ ಜಾಗೃತ ಆಯುಕ್ತರು ಮತ್ತು ಗರಿಷ್ಠ ಇಬ್ಬರು ಜಾಗೃತ ಆಯುಕ್ತರನ್ನು ಒಳಗೊಂಡಿರುತ್ತದೆ. ಚೀಫ್ ವಿಜಿಲೆನ್ಸ್ ಕಮಿಷನರ್ ತುಂಬ ಇಂಪಾರ್ಟೆಂಟು, ನ್ಯೂಸಲ್ಲಿದೆ, ನೆನ್ಪಿಟ್ಕೊಳ್ಳಿ. ಇಲ್ಲಿಂದ ಪ್ರಶ್ನೆಗಳು ಬರುವಂಥ ಒಂದು ಸಾಧ್ಯತೆ ತುಂಬ ಇದೆ. ಓಕೆನಾ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ ವಿದ್ಯಾರ್ಥಿಗಳಿಗೆ, ನೀವೇನಾದರೂ ಓನ್ಲಿ ಹಿಸ್ಟ್ರಿ ಕ್ವಶನ್ಸ್ ಬೇಕು ಅಂತಂದರೆ, ಓನ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಕ್ವಶನ್ಸ್ ಬೇಕು ಅಂತಂದರೆ ನಾವು 89 ರೂಪಾಯಿಗಳಿಗೆ ಟೋಟಲ್ ಆಗಿ ನಿಮಗೆ ಹಿಸ್ಟ್ರಿ ಕ್ವಶನ್ಸ್ ಒಂದು PDF ಅನ್ನು ಮಾಡಿದ್ದೇವೆ. ಕೊಟ್ಟಿರ್ತಕ್ಕಂಥ ಸ್ಕ್ರೀನ್ಶಾಟ್ ಮುಖಾಂತರ ನೀವೇನು ಮಾಡ್ಬೋದು, ಈ ಒಂದು ಹಿಸ್ಟ್ರಿ ಪೇಪರನ್ನು ಓನ್ಲಿ ಹಿಸ್ಟ್ರಿ ಕ್ವಶನ್ಸನ್ನು ತೆಗೆದುಕೊಳ್ಬೋದು. ತುಂಬ ಇಂಪಾರ್ಟೆಂಟ್ ಹಿಸ್ಟ್ರಿ ಕ್ವಶನ್ಸ್ ಇರ್ತವೆ. ಎಕ್ಸಾಮ್ ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೋದಕ್ಕಿಂತ ಮುಂಚೆ ಇದನ್ನೆಲ್ಲವೂ ಕೂಡ ನೀವು ತಗೊಂಡು ಪರ್ಚೇಸ್ ಮಾಡಿಕೊಂಡು ಓದ್ಕೊಳ್ಳಿ, ಯೂಸ್ ಆಗುತ್ತೆ. ಓಕೆನಾ. ಓಕೆ, ಈಗ ಇನ್ನು ಮುಂದೆ ನ್ಯಾಷನಲ್ ನ್ಯೂಸ್ ಬರ್ತಾ ಹೋಗುತ್ತೆ, ಅಥವಾ ನ್ಯಾಷನಲ್ ನ್ಯೂಸ್ಗಳು ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತವೆ. ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕೇಂದ್ರ ಸರ್ಕಾರವು ಜೂನ್ 2026ರಲ್ಲಿ 16ನೇ ಆಗಬೇಕು 16ನೇ 16th ಫೈನಾನ್ಸ್ ಕಮಿಷನ್ನ ಒಂದು ಅಧ್ಯಕ್ಷರಾಗಿ ಕೆಳಗಿನವರಲ್ಲಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ತುಂಬ ಈಸಿ. 16th ಫೈನಾನ್ಸ್ ಕಮಿಷನ್ ಈಗ ಸ್ಟಾರ್ಟ್ ಆಗಿದೆ. ಅರವಿಂದ್ ಪನಗರಿಯಾ ಅವರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತುಂಬ ಇಂಪಾರ್ಟೆಂಟು ಕೇಳ್ತಾರೆ. ಅದೇ 15ನೇ ಒಂದು ಹಣಕಾಸು ಆಯೋಗ ಕೇಳ್ಬೋದು, NK ಸಿಂಗ್ ಅವರು. NK ಸಿಂಗ್. ಅದೇ ಮೊದಲನೇ ಹಣಕಾಸು ಆಯೋಗ, ಫಸ್ಟ್ ಫೈನಾನ್ಸ್ ಕಮಿಷನ್ ಯಾವಾಗಪ್ಪ ಆಗಿದ್ದು 1951ರಲ್ಲಾಗುತ್ತೆ. KC ನಿಯೋಗಿ. ಇವು 3 ಕೂಡ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಇವಾಗ ಅವರಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಇದೆ, ಇದನ್ನು ನೀವು ನೋಡ್ಕೋಬೋದು. ಓಕೆ, ಮುಂದಿನ ಪ್ರಶ್ನೆ ನೋಡಿ, ತುಂಬ ಇಂಪಾರ್ಟೆಂಟ್ ಇದೆ. ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಅಂತ, CIC, ಕೇಂದ್ರ ಮಾಹಿತಿ ಆಯೋಗ. ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸಲ್ಲಿ ತುಂಬ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಮೊದಲನೇ ಹೇಳಿಕೆ ಏನಿದೆ, ಇದು ಮಾಹಿತಿ ಹಕ್ಕು ಕಾಯ್ದೆ 2005ರ ಅಡಿಯಲ್ಲಿ ಸ್ಥಾಪಿಸಲಾದ ಸಾಂವಿಧಾನಿಕ ಸಂಸ್ಥೆ ಆಗಿದೆ. ತುಂಬ ಇಂಪಾರ್ಟೆಂಟ್, ಸಾಂವಿಧಾನಿಕ ಸಂಸ್ಥೆ ಅಂತ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕೊಟ್ಟಿದ್ದಾರೆ CIC ಅನ್ನು. ಓಕೆನಾ. ಎರಡನೇದು ನೋಡಿ, ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಮಾಹಿತಿ ಆಯುಕ್ತರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಅದೇ ರೀತಿ ಮೂರನೇದು ನೋಡಿ, ಕೇಂದ್ರ ಮಾಹಿತಿ ಆಯೋಗವು ಎಲ್ಲ ಕೇಂದ್ರ ಸಾರ್ವಜನಿಕ ಪ್ರಾಧಿಕಾರಗಳ ಸೆಂಟ್ರಲ್ ಪಬ್ಲಿಕ್ ಅಥಾರಿಟಿನ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಜರಿಸ್ಡಿಕ್ಷನ್ ಅನ್ನು ಹೊಂದಿದೆ. ತುಂಬ ಇಂಪಾರ್ಟೆಂಟ್ ನೋಡಿ. ಯಾರ್ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಇಲ್ಲಿ ನೋಡಿ 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, ಅದೇ 1, 2, 3 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಏನು? ಕೇಂದ್ರ ಮಾಹಿತಿ ಆಯೋಗ, ಚೀಫ್ ಇನ್ಫಾರ್ಮೇಷನ್ ಕಮಿಷನ್ ಎಂಬತಕ್ಕಂಥದ್ದು. ಇದು ಡೇರ್ ಎಂಬತಕ್ಕಂಥ ಒಂದು ಆ್ಯಕ್ಟ್, ಡೆಲ್ಲಿ ಪೊಲೀಸ್ DPRE ಎಂಬತಕ್ಕಂಥ ಆ್ಯಕ್ಟ್ ಮುಖಾಂತರ 2005ರಲ್ಲಿ ಫಾರ್ಮೇಷನ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಕೊಳ್ತಾ ಹೋಗ್ತೇನೆ. ಬಟ್ ಈಗ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಇದೊಂದು ಸಾಂವಿಧಾನಿಕ ಸಂಸ್ಥೆ ಅಂತ ಕೊಟ್ಟಿದ್ದಾರೆ. ಇದು ಅಲ್ಲ, ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಇದು ಒಂದು ಸಂವಿಧಾನದಲ್ಲಿ ಇದು ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ, ಅದಕ್ಕಾಗಿ ಸಾಂವಿಧಾನಿಕ ಸಂಸ್ಥೆ ಇಲ್ಲ. ಒಂದೇದು ಮಾತ್ರ ತಪ್ಪು ಅಂತಾರೆ, ಇದು ಕೂಡ ಆಪ್ಷನ್ ಹೋಯಿತು. ಇಲ್ಲ ಇದಾದರೂ ಉಳ್ಕೊಳುತ್ತೆ, ಇಲ್ಲ ಇದಾದರೂ ಉಳ್ಕೊಳುತ್ತೆ. ನೋಡಿ, ಮುಖ್ಯ ಮಾಹಿತಿ ಆಯುಕ್ತರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ, ಇದು ಸರಿ ಇದೆ. ಹಾಗಾದರೆ 2 ಸರಿಯಾಗಿರ್ತಕ್ಕಂಥ ಆಪ್ಷನ್ ಯಾವುದು? ಓನ್ಲಿ ಬಿ. ಓಕೆನಾ, ಓನ್ಲಿ ಬಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, 2 ಮತ್ತು 3 ಮಾತ್ರ. ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅದಕ್ಕೂ ಮುಂಚಿತವಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೇನೆ, ನೋಡ್ಬೋದು. ಮೊದಲನೇ ಹೇಳಿಕೆ ಯಾಕಪ್ಪ ತಪ್ಪು ಅಂತ ಅಂದರೆ, ಕೇಂದ್ರ ಮಾಹಿತಿ ಆಯೋಗವು ಸಾಂವಿಧಾನಿಕ ಸಂಸ್ಥೆಯಲ್ಲ, ಬದಲಿಗೆ ಇದೊಂದು ಸ್ಟ್ಯಾಚ್ಯೂಟರಿ ಸಂಸ್ಥೆಯಾಗಿದೆ. ಇದನ್ನು RTI ಕಾಯ್ದೆ 2005ರ ನಿಬಂಧನೆಗಳ ಅಡಿಯಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡಲಾಗಿದೆ. ಅದಕ್ಕಾಗಿ ಒಂದನೇದು ತಪ್ಪು.
ಅದಾದ ಬಳಿಕ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ಮಾಹಿತಿ ಆಯುಕ್ತರನ್ನು ಆಯ್ಕೆ ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತದ ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ. ಎರಡನೇ ಹೇಳಿಕೆ ಸರಿ ಇದೆ. ಅದೇ ರೀತಿ ಮೂರನೇ ಹೇಳಿಕೆ ನೋಡಬಹುದು. ಕೇಂದ್ರ ಮಾಹಿತಿ ಆಯೋಗದ ಅಧಿಕಾರ ವ್ಯಾಪ್ತಿಯು ಎಲ್ಲ ಕೇಂದ್ರ ಸಾರ್ವಜನಿಕರ ಪ್ರಾಧಿಕಾರಗಳ ಮತ್ತು ಸಚಿವಾಲಯಗಳು ಹಾಗೂ ಸಾರ್ವಜನಿಕ ವಲಯದ ಉದ್ಯಮಗಳು, ಹಣಕಾಸು ಸಂಸ್ಥೆಗಳ ಮೇಲೆ ವ್ಯಾಪಕವನ್ನು ಹೊಂದಿರುತ್ತವೆ. ಹಾಗಾಗಿ 2 ಮತ್ತು 3 ಸರಿ ಅಂತ. ಓಕೆ, ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಹೇಳಿಕೆ ಪ್ರಶ್ನೆಗಳು ಯಾಕಪ್ಪ ತಂದಿಲ್ಲ ಅಂತ ಕೇಳ್ಬೋದು ಕೆಲವು ವಿದ್ಯಾರ್ಥಿಗಳು. ಹೇಳಿಕೆ ಪ್ರಶ್ನೆಯನ್ನು ಕೂಡ ನಾವು ತಂದಿದ್ದೇವೆ. ಯಾಕೆ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬರೀ ಕ್ವಶನ್ಸನ್ನು ಕೇಳ್ತಾ ಇಲ್ಲ, ಇವರು ಹೇಳಿಕೆ ರೂಪದಲ್ಲಿ ಬಂದಿರತಕ್ಕಂಥ ಕ್ವಶನ್ಸನ್ನು ಕೇಳ್ತಿದ್ದಾರೆ. ಅದಕ್ಕಾಗಿ ತಂದಿದ್ದೇವೆ. ನೋಡಿ, ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಂತ ಇದೆ. ಏನಪ್ಪ ಅಂತ ಅಂದರೆ NSO, ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್, ಇವರಿಗೆ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ನೋಡಿ, NSO ಈ ಒಂದು ರಾಷ್ಟ್ರೀಯ ಒಂದು ಸಾಂಖ್ಯಿಕ ಸಂಸ್ಥೆ ಏನಿದೆ, ಇದನ್ನು ಕೇಂದ್ರ ಸಾಂಖ್ಯಿಕ ಸಂಸ್ಥೆ ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್ ಮತ್ತು ರಾಷ್ಟ್ರೀಯ ಸರ್ವೆ ಕಚೇರಿ NSSO ಎಂಬತಕ್ಕಂಥದ್ದನ್ನು ವಿಲೀನಗೊಳಿಸುವ ಮೂಲಕ ಪರಿಚಯ ಅಥವಾ ಸ್ಥಾಪನೆಯನ್ನು ಮಾಡಲಾಯಿತು. ಮೊದಲನೇ ಹೇಳಿಕೆ ನೋಡಿ, ಈ ಒಂದು NSO ಏನಿದೆ ಇದು CSO ಪ್ಲಸ್ NSSO ಇದನ್ನು ಏನು ಮಾಡಿದ್ದಾರೆ, ವಿಲೀನ ಮಾಡಿಕೊಂಡು ಅಥವಾ ಇದನ್ನು ಮರ್ಜ್ ಮಾಡಿ ಏನು ಮಾಡಿದ್ದಾರೆ, ಸ್ಥಾಪನೆ ಆಗಿದೆ ಅಂತ ಮೊದಲನೇ ಹೇಳಿಕೆ. ಅದೇ ರೀತಿ ಎರಡನೇ ಹೇಳಿಕೆ ನೋಡ್ಬೋದು ನೀವು. ಇದು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಅಥವಾ ಮಿನಿಸ್ಟ್ರಿ ಆಫ್ SPI ಅಂತ ಇದೆ. ಸ್ಟಾಟಿಸ್ಟಿಕಲ್ ಎಂಬತಕ್ಕಂಥ ಒಂದು MOSPI ಎಂಬತಕ್ಕಂಥ ಮಿನಿಸ್ಟ್ರಿ ಏನಿದೆ, ಅದರ ಅಂಡರಲ್ಲಿ ಇದು ಕಾರ್ಯನಿರ್ವಹಣೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ. ಅದೇ ರೀತಿ ಮೂರನೇದು ನೋಡ್ಬೋದು. ಇದು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಅಂದರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಕರೀತಾರೆ. ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಇದರ ಒಂದು ಗ್ರಾಹಕ ಬೆಲೆ ಸೂಚ್ಯಂಕವನ್ನು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ಸಂಕಲಿಸಿ ಪ್ರಕಟ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ್ಯಾವ್ದು ಸರಿ? 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2, 3 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವುದಪ್ಪ ಸರಿ ಅಂತ ಅಂದರೆ 1, 2, 3 ಕೂಡ ಸರಿಯಾಗಿದ್ದಾವೆ. NSO ಸ್ಥಾಪನೆಗೆ CSO ಮತ್ತು NSSO ಎರಡೂ ಕೂಡ ಇಲ್ಲಿ ವಿಲೀನಗೊಳಿಸಲಾಯಿತು. ಮೊದಲನೇ ಹೇಳಿಕೆ ಸರಿ ಇದೆ. ಅದೇ ರೀತಿ ನೀವು ಎರಡನೇ ಹೇಳಿಕೆಯನ್ನು ನೋಡೋದಾದ್ರೆ ಏನಪ್ಪ ಎರಡನೇ ಹೇಳಿಕೆ ಅಂತ ಅಂದರೆ, ಇದು MOSPI ಕಾರ್ಯನಿರ್ವಾಹಕ ಶಾಖೆಯಾಗಿದ್ದು ಭಾರತದ ಮುಖ್ಯ ಅಂಕಿಅಂಶಶಾಸ್ತ್ರದ ನೇತೃತ್ವದಲ್ಲಿ ಕಂಡುಬರುತ್ತೆ. ಇದು ಕೂಡ ಸರಿ. ಅದೇ ರೀತಿ ಏನಪ್ಪ ಅಂತ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ CPIಗಳಂತಹ ಒಂದು ಪ್ರಮುಖ ಆರ್ಥಿಕ ಸೂಚ್ಯಂಕವನ್ನು ಇದು ಸಿದ್ಧಪಡಿಸಿದೆ. CPI ಅಂತಂದ್ರೆ ಏನು? CPI ಅಂದ್ರೆ ಏನು? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಹಾಗೆ WPI ಅಂತಂದ್ರೆ ಏನಂತ ಕರಿಬಹುದು? ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ. ಇವೆಲ್ಲವೂ ಕೂಡ ಗೊತ್ತಿರಬೇಕು. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರೌಂಡ್, ನಿಮಗೆ 100 ಪ್ರಶ್ನೆಗಳು 100 ಮಾಹಿತಿಗಳನ್ನು ಕೊಡುವಂಥ ಒಂದು ಪ್ರಯತ್ನ ನಮ್ಮದು. ಅದಕ್ಕಾಗಿ ನೀವೇನು ಮಾಡಬೇಕು, ಇದುವರೆಗೂ ನೋಡಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂದು ಲೈಕ್ ಮಾಡಬೇಕು. ಯಾಕೆ ಅಂದರೆ ನಮ್ಮ ಒಂದು ತರಗತಿ ಅರೌಂಡ್ 1 ಅವರ್ ತರಗತಿ ಇತ್ತು ಅಂತ ಕೂಡ ಟೋಟಲ್ ಆಗಿ ಜೂನ್ನಲ್ಲಿ ಇರ್ತಕ್ಕಂಥ ಸಂಪೂರ್ಣ ಕರೆಂಟ್ ಅಫೇರ್ಸನ್ನು ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ನಿಮ್ಮ ಸಪೋರ್ಟ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಓಕೆನಾ? ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆಗಳನ್ನು ನಡೆಸುವ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಸ್ತಾವನೆಯನ್ನು ಪರಿಶೀಲಿಸಲು ರಚಿಸಲಾಗಿದ್ದ ಉನ್ನತ ಮಟ್ಟದ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು ಅಂತ ಇಲ್ಲಿ ಕೇಳಿದರೆ ತುಂಬ ಈಸಿ ಪ್ರಶ್ನೆ. ಒನ್ ನೇಷನ್ ಒನ್ ಎಲೆಕ್ಷನ್ ಏನಿದೆ ಇದರ ಒಂದು ಮುಖ್ಯಸ್ಥರು ಯಾರಾಗಿದ್ದರು, ಚೇರ್ಮನ್ ಯಾರಾಗಿದ್ದರು ಅಂತ ಕೇಳಿದರೆ ತುಂಬ ಈಸಿ, ರಾಮನಾಥ್ ಕೋವಿಂದ್ ಅವರಾಗಿದ್ದರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೇನೆ. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ನೇತೃತ್ವದ ಸಮಿತಿಯಲ್ಲಿ ಒಂದು ದೇಶ ಒಂದು ಚುನಾವಣೆ ವರದಿಯ ಒಂದು ಶಿಫಾರಸುಗಳನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಜೂನ್ 2026ರಲ್ಲಿ ಕೇಂದ್ರ ಸಚಿವ ಸಂಪುಟವು ಪ್ರಮುಖ ಶಾಸನಾತ್ಮಕ ಚೌಕಟ್ಟಿನ ಚರ್ಚೆಗಳನ್ನು ಅಧಿಕೃತವಾಗಿ ಮುಗಿಸಿದೆ ಅಂತ. ಅದೇ ರೀತಿ ನಿಮಗೇನಾದರೂ ನಾನು ಈಗಾಗಲೇ ಹೇಳಿದೆ, ಹಿಸ್ಟ್ರಿ ಹೇಳಿದ್ದೇನೆ ಮತ್ತು ಸಂಪೂರ್ಣ ಬ್ಯಾಚ್ ಹೇಳಿದ್ದೇನೆ ಮತ್ತು ಇಲ್ಲಿ ಕರೆಂಟ್ ಅಫೇರ್ಸ್ ಹೇಳಿದ್ದೇನೆ. ಈಗ ಸಂಪೂರ್ಣ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನಾದರೂ PDF ಬೇಕು ಅಂತಾರೆ 99 ರೂಪಾಯಿಗಳನ್ನು ನೀವು ಸೆಂಡ್ ಮಾಡಿ ಸಂಪೂರ್ಣ ವಿಜ್ಞಾನವನ್ನು ನೀವು ಪಡ್ಕೋಬಹುದು. ಉದ್ಯೋಗ ಜೀವನ್ 12@gmail.com ಅಥವಾ ಎಕ್ಸಾಮ್ ಇನ್ ಕನ್ನಡ ಅಂತ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಕೋಬೇಕು. ನಾವು ಏನು ಫಾಲೋ ಮಾಡ್ಕೊಳ್ಳೋಕ್ಕೆ ಮತ್ತು ಇಲ್ಲಿ ಜಾಯ್ನ್ ಆಗೋಕ್ಕೆ ಹೇಳ್ತಾ ಇದ್ದೇವೆ, ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಒಂದ್ಸಲಿ ಚೆಕ್ಔಟ್ ಮಾಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಜೂನ್ 2026ರಲ್ಲಿ ನೀತಿ ಆಯೋಗ ಬಿಡುಗಡೆ ಮಾಡಿದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇದರ ಒಂದು ಇಂಡಿಯಾ ಸೂಚ್ಯಂಕ 2025-26ರಲ್ಲಿ ಸತತವಾಗಿ ಮೊದಲ ಸ್ಥಾನವನ್ನು ಕಾಯ್ದುಕೊಂಡ ರಾಜ್ಯ ಯಾವುದು? ನೋಡಿ ತುಂಬಾ ಈಸಿ ಪ್ರಶ್ನೆ. 2 ರಿಂದ 3 ವರ್ಷದಿಂದ ಯಾರಪ್ಪ ತಗೊಂಡು ಬರ್ತಾವ್ರೆ ಅಂತಾರೆ? ಕೇರಳ ಅವರು. ಕೇರಳ ಫಸ್ಟ್ ಪ್ಲೇಸಲ್ಲಿದೆ. ಈ ವರ್ಷನೂ ಕೂಡ ಕೇರಳ ಫಸ್ಟ್ ಪ್ಲೇಸಲ್ಲೇ ಇದೆ.
ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲಲ್ಲಿ. ಅದಕ್ಕಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಥದೆಲ್ಲ ಈಸಿಯಾಗಿ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು, ಬಟ್ ಕೇಳ್ಬೋದು ಪೊಲೀಸ್ ಎಕ್ಸಾಮಲ್ಲಿ, PC ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆ ಇದು. ಓಕೆನಾ, ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ನೀವು ಬೇಕಾದರೆ ಪಾಸ್ ಮಾಡಿ ಓದ್ಕೋಬೋದು, ಇಲ್ಲಾಂದರೆ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಓಕೆನಾ, ಮುಂದಿನ ಪ್ರಶ್ನೆ ನೋಡಿ. ಜಾಗತಿಕ ಲಿಂಗ ಅಂತರ ಸೂಚ್ಯಂಕ, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅನ್ನು ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ಮೊದಲನೇದು ನೋಡಿ ಏನಪ್ಪ ಇದೆ ಅಂತಂದರೆ, ಇದನ್ನು ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕನಾಮಿಕ್ ಫೋರಮ್ ಏನಿದೆ ಪ್ರಕಟವನ್ನು ಮಾಡುತ್ತೆ ಅಂತ ಮೊದಲನೇ ಹೇಳಿಕೆ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ ನೋಡ್ಬೋದು, ಇದು ಆರ್ಥಿಕ ಭಾಗವಹಿಸುವಿಕೆ, ಶಿಕ್ಷಣ, ಆರೋಗ್ಯ, ರಾಜಕೀಯ ಸಬಲೀಕರಣ ಎಂಬ 4 ಉಪಸೂಚ್ಯಂಕಗಳನ್ನು ಆಧರಿಸಿಕೊಂಡು ಈ ಒಂದು ಏನಪ್ಪ ಅಂತಾರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಬರುತ್ತೆ ಅಂತ ಎರಡನೇ ಹೇಳಿಕೆ. ಮೂರನೇ ಹೇಳಿಕೆ ನೋಡ್ಬೋದು, ಭಾರತವು 2024ರ ಈ ಒಂದು ಸೂಚ್ಯಂಕದಲ್ಲಿ 100% ಲಿಂಗ ಸಮಾನತೆಯನ್ನು ಸಾಧಿಸಿದೆ ಅಂತ ಇಲ್ಲಿ ಮೂರನೇ ಹೇಳಿಕೆ. ನೋಡಿ ವಿದ್ಯಾರ್ಥಿಗಳೇ, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಬಂದಾಗ 100% ಅಂತ ಯಾವ ಒಂದು ದೇಶವು ಕೂಡ 100% ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ಇಲ್ಲಿ ಅಚೀವ್ ಮಾಡೋದಿಲ್ಲ. ಹಾಗಾಗಿ ಮೂರನೇ ಒಂದು ಏನು ಹೇಳಿಕೆ ಇದೆ ಅದು ತಪ್ಪಾಗಿಬಿಡುತ್ತೆ. ಈಸಿಯಾಗಿ ನಾವು ಹೇಳ್ಬೋದು ಮೂರನೇದು ತಪ್ಪು ಅಂತ. ಹಾಗಾಗಿ 3 ಇರ್ತಕ್ಕಂಥ ಆಪ್ಷನ್ ಎಲ್ಲವೂ ಕೂಡ ತಪ್ಪು. ಇದು ಕೂಡ. ಹಾಗಾಗಿ 1 ಮತ್ತು 2 ಮಾತ್ರ ಸರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ. ಓಕೆನಾ, ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ಕೊಟ್ಟಿದ್ದೇನೆ, ನೀವು ನೋಡ್ಕೋಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಯಾಕೆಂದರೆ ನಮಗೆ ತರಗತಿ ಏನಪ್ಪ ಆಗುತ್ತೆ ಅಂತ ಅಂದರೆ ಜಾಸ್ತಿ ಆಗಿಬಿಡುತ್ತೆ. ಕೆಲ ವಿದ್ಯಾರ್ಥಿಗಳಿಗೆ ಬರೀ ಕ್ವಶನ್ಸ್ ಮಾತ್ರ ಬೇಕು, ಹೆಚ್ಚಿನ ಮಾಹಿತಿ ನಾನು ಹೇಳಿರ್ತೇನೆ, ಬಟ್ ಇನ್ನೂ ಕೂಡ ಓದ್ಕೊಳ್ಳೋದಕ್ಕೆ ಇನ್ನೂ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅವರು. ಓಕೆನಾ, ಈಗ ನೋಡಿ ಮುಂದಿನ ಪ್ರಶ್ನೆ. ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಂಕ, ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್, ಇದರ ಒಂದು ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇದನ್ನು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಇದನ್ನು ಪ್ರಕಟ ಮಾಡುತ್ತೆ ಅಂತ, ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸ್ನ. ಅದೇ ರೀತಿ ಎರಡನೇ ಹೇಳಿಕೆ ನೋಡ್ಬೋದು, ಇದು ಆರ್ಥಿಕ ಸಾಧನೆ, ಸರ್ಕಾರ ದಕ್ಷತೆ, ವ್ಯಾಪಾರ ದಕ್ಷತೆ ಮತ್ತು ಮೂಲಸೌಕರ್ಯ ಎಂಬ 4 ಅಂಶಗಳನ್ನು ಆಧರಿಸಿದೆ, ಎರಡನೇ ಹೇಳಿಕೆ. ಅದೇ ರೀತಿ ಮೂರನೇದು ನೋಡಿ, ಇದು ಈ ಒಂದು ಸೂಚ್ಯಂಕ ಏನಿದೆ ವಿಶ್ವ ಬ್ಯಾಂಕ್ನಿಂದ ಪ್ರಕಟ ಮಾಡಲಾಗುತ್ತದೆ, ಈ ಒಂದು ವರ್ಲ್ಡ್ ಕಾಂಪಿಟೇಟಿವ್ನೆಸ್ ಇಂಡೆಕ್ಸನ್ನು. ಹಾಗಾದರೆ ಯಾವ್ದು ಸರಿ? 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2, 3 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರವನ್ನು ನೋಡೋದಾದರೆ ನೋಡಿ, 1ನೇದು ಸರಿ ಇದೆ. ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಂಕವನ್ನು ಸ್ವಿಟ್ಜರ್ಲೆಂಡಿನ ಒಂದು ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರತಿ ವರ್ಷ ಪ್ರಕಟ ಮಾಡುತ್ತೆ. ಓಕೆನಾ, ಎರಡನೇ ಹೇಳಿಕೆ ನೋಡಿ, ಇದು ಪ್ರಮುಖ 4 ಅಂಶಗಳನ್ನು 64 ನಿಯತಕಾಲಿಕ ಮೂಲಕ ದೇಶಗಳ ಸ್ಪರ್ಧಾತ್ಮಕತೆಯನ್ನು ಇದು ಅಳೆಯುತ್ತೆ. ಆರ್ಥಿಕ ಸಾಧನೆ ಇರುತ್ತೆ, ಸರ್ಕಾರದ ದಕ್ಷತೆ, ವ್ಯಾಪಾರ ದಕ್ಷತೆ ಮತ್ತು ಮೂಲಸೌಕರ್ಯ, ಇವು 4 ಕೂಡ ಇರ್ತವೆ ಎರಡನೇ ಹೇಳಿಕೆ. ಬಟ್ ಮೂರನೇ ಹೇಳಿಕೆ ನೋಡ್ಬೋದು, ಇದು ತಪ್ಪಾಗಿದೆ. ಈ ಸೂಚ್ಯಂಕವನ್ನು ವಿಶ್ವ ಬ್ಯಾಂಕ್ ಪ್ರಕಟ ಮಾಡೋದಿಲ್ಲ, ಇದನ್ನು IMD ಪ್ರಕಟ ಮಾಡುತ್ತೆ. ಕ್ವಶನಲ್ಲೇ ಕೊಟ್ಟಿದ್ದಾರೆ IMD ಅಂತ. ಓಕೆನಾ, IMD ಪ್ರಕಟ ಮಾಡುತ್ತೆ ಅಂತ. ಹಾಗಾಗಿ ವರ್ಲ್ಡ್ ಬ್ಯಾಂಕ್ ಪ್ರಕಟ ಮಾಡೋದಿಲ್ಲ. ಮೂರನೇದು ತಪ್ಪು. ಹಾಗಾಗಿ 1 ಮತ್ತು 2 ಮಾತ್ರ ಸರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಅರ್ಥ ಆಗ್ತಕ್ಕಂಥದ್ದು ನಿಮಗೆ ತುಂಬ ಇಂಪಾರ್ಟೆಂಟ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಗ್ರೀನ್ ಹೈಡ್ರೋಜನ್ ಮಿಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ ಭಾರತವು ಯಾವ ವರ್ಷದ ವೇಳೆಗೆ ವಾರ್ಷಿಕ 5 ಮಿಲಿಯನ್ ಮೆಟ್ರಿಕ್ ಟನ್ ಹಸಿರು ಹೈಡ್ರೋಜನ್ ಉತ್ಪಾದನೆ ಮಾಡುವ ಗುರಿಯನ್ನು ಹೊಂದಿದೆ ಅಂತ. ಇಂಥ ಪ್ರಶ್ನೆಗಳು ತುಂಬ ಕೇಳಿದ್ದಾರೆ ಆಲ್ರೆಡಿ. ನಿಮ್ಮ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಇಂಥ ಪ್ರಶ್ನೆಗಳು ತುಂಬ ಕೇಳಿದ್ದಾರೆ. ಅದಕ್ಕಾಗಿ ನಾವೇನು ಮಾಡಿದ್ದೇವೆ, ಜೂನಲ್ಲಿ ಸ್ವಲ್ಪ ನ್ಯೂಸಲ್ಲಿ ಇತ್ತು, ಅದಕ್ಕಾಗಿ ನಾವು ಕೂಡ ತೆಗೆದುಕೊಂಡು ಬಂದುಬಿಟ್ಟಿದ್ದೇವೆ. ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಡಿಯಲ್ಲಿ 5 ಮಿಲಿಯನ್ ಮೆಟ್ರಿಕ್ ಟನ್ ಹಸಿರು ಹೈಡ್ರೋಜನ್ ಉತ್ಪಾದನೆ ಮಾಡತಕ್ಕಂಥ ಗುರಿಯನ್ನು ಯಾವ ವರ್ಷದಲ್ಲಿ ಹೊಂದಿದ್ದೇವೆ ಅಂತ ಇಲ್ಲಿ ಕೇಳಿದರೆ 2030. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೋಡಿ. ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಕೇಂದ್ರದಲ್ಲಿ ನವೀಕರಿಸಬಹುದಾದ ಇಂಧನ ಸಚಿವಾಲಯವು ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಪ್ರಗತಿಯ ಶ್ಲಾಘನೆ ಮಾಡಿ ಭಾರತವು 2030ರ ವೇಳೆಗೆ ಜಾಗತಿಕ ಹಸಿರು ಹೈಡ್ರೋಜನ್ ಹಬ್ ಆಗುವ ಒಂದು ವಾರ್ಷಿಕ 5 ಮಿಲಿಯನ್ ಮೆಟ್ರಿಕ್ ಟನ್ ಇದನ್ನು ಉತ್ಪಾದನೆ ಮಾಡುವ ಬದ್ಧತೆಯನ್ನು ಪುನರುಚ್ಚರಿಸಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಭಾರತದ ನೇತೃತ್ವ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಇದರ ಅಧಿಕೃತ ಕೇಂದ್ರ ಕಚೇರಿಯನ್ನು ಜೂನ್ 2026ರಲ್ಲಿ ಎಲ್ಲಿ ಸ್ಥಾಪಿಸಲು ಅಂತಿಮಗೊಳಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಂತಕ್ಕಂಥದ್ದು ಏನಿದೆ, ಇದು ಭಾರತ ಶುರು ಮಾಡಿದೆ. ಇದು ನ್ಯೂ ಡೆಲ್ಲಿಯಲ್ಲಿ ಇತ್ತೀಚೆಗೆ ಮೊದಲ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ನ ಒಂದು ಏನು ಸಮಿಟ್ ಇದೆ, ಅದು ನಡೀತು. ಹಾಗಾಗಿ ಹೆಡ್ ಆಫೀಸ್ ಎಲ್ಲಿದೆ ಅಂತ ನವದೆಹಲಿಯಲ್ಲಿ ಕಂಡುಬರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ನೋಡಿ, ವಿಶ್ವದ ಪ್ರಮುಖ 7 ಬೆಕ್ಕಿನ ತಳಿಗಳ ಹುಲಿ ಇರುತ್ತೆ, ಸಿಂಹ ಇರುತ್ತೆ, ಚಿರತೆ ಇರುತ್ತೆ, ಹಿಮಚಿರತೆ, ಚೀಟಾ, ಜಾಗ್ವಾರ್ ಮತ್ತು ಪುಮಾ. ಈ ಒಂದು 7 ತಳಿಗಳ ದೊಡ್ಡ ಬೆಕ್ಕಿನ ತಳಿಗಳ ಸಂರಕ್ಷಣೆಗಾಗಿ ಭಾರತ ಆರಂಭಿಸಿರುವ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ನ ಪ್ರಧಾನ ಕಚೇರಿಯನ್ನು ನವದೆಹಲಿಯಲ್ಲಿ ಸ್ಥಾಪಿಸುವ ಪ್ರಸ್ತಾವನೆಗೆ ಜೂನ್ 2026ರಲ್ಲಿ ಅಂತಾರಾಷ್ಟ್ರೀಯ ಸದಸ್ಯ ರಾಷ್ಟ್ರಗಳು ಒಪ್ಪಿಗೆ ನೀಡಿವೆ ಅಂತ. ಓಕೆನಾ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಜೂನ್ 17ರಿಂದ 26ರವರೆಗೆ ಹಮ್ಮಿಕೊಂಡಿದ್ದ ನಶಾಮುಕ್ತ ಭಾರತ ಸಪ್ತಾಹ ಎಂಬುದನ್ನು ಮಾದಕ ವಸ್ತು ಮತ್ತು ಭಾರತ ಸಪ್ತಾಹ ಅಭಿಯಾನದ ಅಧಿಕೃತ ಘೋಷವಾಕ್ಯ ಏನಾಗಿದೆ ಅಂತ ಕೊಟ್ಟಿದ್ದಾರೆ. ನಶಾಮುಕ್ತ ಭಾರತದ ಒಂದು ಅಧಿಕೃತ ಘೋಷವಾಕ್ಯ ಅಂತ ನಶಾಮುಕ್ತ ಭಾರತ ಸ್ವಸ್ಥ ಭಾರತ್, ನಶಾमुक्त भारत अभियान, विकसित भारत की पहचान, नशा सशक्त युवा, ಮಾದಕ ವಸ್ತು ಮುಕ್ತ ಭಾರತ್, ಸೇವ್ ದಿ ನೇಷನ್ ಫ್ರಮ್ ಡ್ರಗ್ಸ್ ಅಂತ ಕೊಟ್ಟಿದ್ದಾರೆ. ಏನು ಇದಕ್ಕೆ ಒಂದು ಥೀಮ್ ಏನು ಅಂತ ಕೇಳಿದರೆ ಏನಪ್ಪ ಅಂತ ಅಂದರೆ ನಶಾಮುಕ್ತ ಭಾರತ್ ಅಭಿಯಾನ್, ವಿಕಸಿತ್ ಭಾರತ್ ಕಿ ಪೆಹಚಾನ್ ಅಂತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಇದ್ರ ಬಗ್ಗೆ ಪ್ರಶ್ನೆ ಕೇಳ್ಬೋದು, ನೆನ್ಪಿಟ್ಕೊಳ್ತಾ ಹೋಗಿ, ಇದರಿಂದ ಕ್ವಶನ್ ಪಕ್ಕಾ ಬರುತ್ತೆ. ಓಕೆನಾ. ಮುಂದಿನ ಪ್ರಶ್ನೆ ನೋಡೋಣ. ಜೂನ್ 2026ರಲ್ಲಿ ಇಂದಿರಾ ಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರ IGCAR ಕಲ್ಪಕಂನಲ್ಲಿ ವಿಶ್ವದ ಮೊದಲ ಕಾಪರ್ ಕ್ಲೋರಿನ್, ತುಂಬ ಇಂಪಾರ್ಟೆಂಟ್ ಇದು, ಕಾಪರ್ ಕ್ಲೋರಿನ್ ಥರ್ಮೋಕೆಮಿಕಲ್ ಸೈಕಲ್ ಆಧಾರಿತ ಜಲಜನಕ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನು ಉದ್ಘಾಟನೆ ಮಾಡಲಾಯಿತು. ಇದನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಸಂಸ್ಥೆಗಳು ಯಾವ್ಯಾವುದು ಅಂತ. ಕಾಪರ್ ಕ್ಲೋರಿನ್ ತುಂಬ ಇಂಪಾರ್ಟೆಂಟು, ಏನೇನು ಯೂಸ್ ಮಾಡಿದ್ದಾರೆ ಅಂತ. ಥರ್ಮೋಕೆಮಿಕಲ್ ಸೈಕಲ್ ಆಧಾರಿತ ಜಲಜನಕ, ಇದು ಕೂಡ ತುಂಬ ಇಂಪಾರ್ಟೆಂಟು. ಮತ್ತು IGCAR ಅಂದರೆ ಇಂದಿರಾ ಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರ, ಇದು ಕೂಡ ತುಂಬ ಇಂಪಾರ್ಟೆಂಟು. ಕಲ್ಪಕಂ ತಮಿಳುನಾಡಿನಲ್ಲಿ ಕಂಡುಬರುತ್ತೆ. ಹಾಗಾದರೆ ಇದನ್ನು ಜಂಟಿಯಾಗಿ ಅಭಿವೃದ್ಧಿ ಮಾಡಿದ ಸಂಸ್ಥೆಗಳು ಯಾವ್ಯಾವುದು ಅಂತಂದರೆ ಬಾರ್ಕ್, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಮತ್ತು IGCAR. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿಂದ ಕ್ವಶನ್ಸ್ಗಳು ಅಂತ ಡೈರೆಕ್ಟಾಗಿ ನಾನೇನು ತೆಗೆದುಕೊಂಡು ಬಂದಿದ್ದೇನೆ ಇದನ್ನೇ ಕ್ವಶನ್ ಸೇಮ್ ತಗೊಂಡು ಹೋಗಿ ಅವರು ತಗೋಬೋದು. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಇಲ್ಲಿಂದ ಪ್ರಶ್ನೆ ಪಕ್ಕಾ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಇದೆ, ನೀವು ಓದ್ಕೋಬೋದು. ಓಕೆ. ಮುಂದಿನ ಪ್ರಶ್ನೆ ಏನಪ್ಪ ಮುಂದಿನ ಪ್ರಶ್ನೆ ಅಂದರೆ ಜೂನ್ 2026ರಲ್ಲಿ ನಡೆದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ UNSC ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ತಾತ್ಕಾಲಿಕ ಸದಸ್ಯರ ಚುನಾವಣೆಯಲ್ಲಿ 2027-28 ಅವಧಿಗೆ ಕೆಳಗಿನ ಯಾವ ದೇಶಗಳು ಆಯ್ಕೆ ಆಗಿದ್ದಾವೆ ಅಂತ. ಭಾರತ, ಜಪಾನ್, ಬ್ರೆಜಿಲ್, ಜರ್ಮನಿ. ಭಾರತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ, ಭಾರತ ಆಗಿಲ್ಲ. ಪಾಕಿಸ್ತಾನ, ಪನಾಮಾ, ಡೆನ್ಮಾರ್ಕ್, ಗ್ರೀಸ್, ಸೊಮಾಲಿಯಾ, ಇದು ಕೂಡ ಆಗಿಲ್ಲ. ದಕ್ಷಿಣ ಆಫ್ರಿಕಾ, ಇಟಲಿ, ಸ್ಪೇನ್, ಕಿನಿಯಾ, 4 ದೇಶ ಅಷ್ಟೇ ಇದಾವೆ, ಇದು ಕೂಡ ಆಗಿಲ್ಲ. ನೋಡಿ, ಆಸ್ಟ್ರಿಯಾ, ಕಿರ್ಗಿಸ್ತಾನ್, ಪೋರ್ಚುಗಲ್, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ, ಜಿಂಬಾಬ್ವೆ, ಈ ಒಂದು 5 ದೇಶಗಳು ಏನಿದ್ದಾವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯರ ಕೂಟಕ್ಕೆ ಆಯ್ಕೆಯಾಗಿದ್ದಾವೆ ಅಂತ. ಈ ಒಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಟೋಟಲ್ ಆಗಿ 5 ವೀಟೋ ಪವರ್ ಇರತಕ್ಕಂಥ ರಾಷ್ಟ್ರಗಳಿದ್ದಾವೆ. ವೀಟೋ ಪವರ್ ಇರತಕ್ಕಂಥ ರಾಷ್ಟ್ರಗಳಿದ್ದಾವೆ. ಯಾವ್ಯಾವುದಪ್ಪ ಅಂತಂದರೆ ಚೀನಾ ಮತ್ತು ಅದಾದ ಬಳಿಕ ರಷ್ಯಾ, ಅದಾದ ಬಳಿಕ USA ಮತ್ತು UK ಆ್ಯಂಡ್ ಫ್ರಾನ್ಸ್. ಈ 5 ರಾಷ್ಟ್ರಗಳ ಹತ್ರ ಏನಿದೆ ವೀಟೋ ಅಧಿಕಾರ ಅಂತ ಇದೆ. ವೀಟೋ ಅಧಿಕಾರ ಇದೆ. ಬಟ್ ಬೇರೆಯವ್ರ ಹತ್ರ ಇಲ್ಲ. ಬೇರೆ ಇನ್ನು 10 ದೇಶಗಳು ಇರ್ತವೆ. ಈ ಒಂದು 10 ದೇಶಗಳು 2 ವರ್ಷದ ಅವಧಿಗೆ ತಾತ್ಕಾಲಿಕ ದೇಶಗಳಾಗಿ ಅಥವಾ ಸದಸ್ಯರಾಗಿ ಬರ್ತವೆ. ಈ ಒಂದು 10 ದೇಶಗಳು, ಅದರಲ್ಲಿ ಭಾರತ ಕೂಡ 2ರಿಂದ 3 ಬಾರಿ ತಾತ್ಕಾಲಿಕ ಸದಸ್ಯನಾಗಿ ಹೋಗಿದೆ. ಬಟ್ ಈಗ 2027-28 ಸಾಲಿಗೆ ಆಸ್ಟ್ರಿಯಾ, ಕಿರ್ಗಿಸ್ತಾನ್, ಪೋರ್ಚುಗಲ್, ಟ್ರಿನಿಡಾಡ್ ಟೊಬ್ಯಾಗೊ ಮತ್ತು ಜಿಂಬಾಬ್ವೆ ಇವರನ್ನ ಏನು ಮಾಡಿದ್ದಾರೆ, ಸೆಲೆಕ್ಟ್ ಮಾಡಿದ್ದಾರೆ. ಇದು ನ್ಯೂಸಲ್ಲಿ ಇರತಕ್ಕಂಥದ್ದು, ಇದು ಗೊತ್ತಿರಬೇಕು. ಎಷ್ಟು ವರ್ಷಕ್ಕೆ ಒಮ್ಮೆ ಇಲ್ಲಿ ತಾತ್ಕಾಲಿಕ ಸದಸ್ಯರು ಎಷ್ಟು ವರ್ಷಗಳಿಗೆ ಅವಧಿಗೆ ಇರುತ್ತೆ ಅಂತ 2 ವರ್ಷದ ಅವಧಿಗೆ. ಇದು UPSCಯಲ್ಲಿ ಕ್ವಶನ್ ಬಂದಿದೆ. ಓಕೆನಾ. ಮುಂದಿನ ಪ್ರಶ್ನೆ ನೋಡೋಣ. ಆಸ್ಟ್ರಿಯಾ, ಕಿರ್ಗಿಸ್ತಾನ್, ಪೋರ್ಚುಗಲ್, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ, ಜಿಂಬಾಬ್ವೆ, ಇಷ್ಟು ನೆನ್ಪಿಟ್ಕೊಳ್ಳಿ. 2026 ಜೂನ್ ತಿಂಗಳಲ್ಲಿ ನಡೆದ 52ನೇ G7 ಶೃಂಗಸಭೆಯನ್ನು ಆಯೋಜನೆ ಮಾಡಿದ ದೇಶ ಯಾವುದು ಅಂತ. ಯಾವುದಪ್ಪ ಅಂತಂದರೆ ಫ್ರಾನ್ಸ್ ದೇಶ. ಯಾಕೆಂದರೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಕೂಡ ಇನ್ವಿಟೇಷನ್ ತಗೊಂಡು ಅವರು ಕೂಡ ಹೋಗಿದ್ರು ಫ್ರಾನ್ಸ್ ದೇಶಕ್ಕೆ. G7 ಎಲ್ಲಿ ನಡೀತಾ ಇದೆ ಅಂತಂದರೆ ಫ್ರಾನ್ಸ್ ದೇಶದಲ್ಲಿ ನಡೀತಾ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೋಡಬಹುದು. G7 ಎಂಬತಕ್ಕಂಥದ್ದು ವಿಶ್ವದ ಅತ್ಯಂತ ಮುಂದುವರಿದ 7 ಕೈಗಾರಿಕಾ ಆರ್ಥಿಕತೆಗಳ ಒಕ್ಕೂಟವಾಗಿ, ಅಂದರೆ ಯಾವ್ಯಾವ ದೇಶಗಳಿದ್ದಾವೆ ಅಂತಲೂ ಕೂಡ ಕೊಟ್ಟಿದ್ದೇನೆ, ನೋಡಬಹುದು. USA, UK, ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್ ಮತ್ತು ಯುರೋಪಿಯನ್ ಯೂನಿಯನ್ ಇವೆಲ್ಲವೂ ಕೂಡ ಇದ್ದಾವೆ G7 ಕಂಟ್ರೀಸಲ್ಲಿ. ಆಮೇಲೆ ರಷ್ಯಾ ಜಾಯ್ನ್ ಆಗಿತ್ತು. ನೆಕ್ಸ್ಟ್ 2014ರಲ್ಲಿ ಇವ್ರನ್ನ
ತೆಗೆದುಹಾಕಲಾಯಿತು, ಅದು ಕೂಡ ಗೊತ್ತಿರಬೇಕು. 2026ರ 50ನೇ ಶೃಂಗಸಭೆಯು ಫ್ರಾನ್ಸ್ ದೇಶದಲ್ಲಿ ವಹಿಸಿಕೊಳ್ಳಲಾಗಿತ್ತು ಅಂತ ಇದು ಗೊತ್ತಿರಬೇಕು. ಏವಿಯನ್ ಲಾಸ್ ಬಯನ್ಸ್ ಎಂಬತಕ್ಕಂಥ ಪ್ರದೇಶದಲ್ಲಿ ಅಂತಲೂ ಕೂಡ ಗೊತ್ತಿರಲಿ ಸ್ವಲ್ಪ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ಜಾಗತಿಕ ಹವಾಮಾನ ಮತ್ತು ಸಾಗರಗಳ ಆರೋಗ್ಯವನ್ನು ಅಧ್ಯಯನ ಮಾಡಲು ನಾಸಾ ಇತ್ತೀಚೆಗೆ ಸಕ್ರಿಯಗೊಳಿಸಿದ ಪೇಸ್ ಉಪಗ್ರಹ, ಇದರ ಪೂರ್ಣ ರೂಪ ಏನು ಅಂತ ಕೊಟ್ಟಿದ್ದಾರೆ. ಪ್ಲಾಂಕ್ಟಾನ್ ಏರೋಸಾಲ್ ಕ್ಲೌಡ್ ಓಷಿಯನ್ ಎಕೋಸಿಸ್ಟಮ್ ಅಂತ ಇದೆ. ಪೆಸಿಫಿಕ್ ಅಟ್ಲಾಂಟಿಕ್ ಓಷಿಯನ್ ಕ್ಲೈಮೇಟ್ ಎಕೋಸಿಸ್ಟಮ್, ಪೋಲಾರ್ ಅಟ್ಮಾಸ್ಫಿಯರ್ ಕಾರ್ಬನ್ ಎಮಿಷನ್, ಪೊಲ್ಯೂಷನ್ ಅಂಡ್ ಕ್ಲೈಮೇಟ್ ಇವ್ಯಾಲ್ಯೂಯೇಷನ್. ನಾನು ಇಲ್ಲೇ ಆನ್ಸರ್ ಕೊಟ್ಬಿಟ್ಟಿದ್ದೇನೆ ಅಂತ ಅನ್ಸುತ್ತೆ. ಪ್ಲಾಂಕ್ಟಾನ್ ಏರೋಸಾಲ್ ಕ್ಲೌಡ್ ಓಷಿಯನ್ ಎಕೋಸಿಸ್ಟಮ್ ಪೇಸ್ ಎಂಬತಕ್ಕಂಥ ಮಿಷನ್, ಇದರ ಬಗ್ಗೆ ಸಂಪೂರ್ಣ ಒಂದು ಏನು ಫುಲ್ ಫಾರ್ಮ್ ಏನಂತ ಕೇಳಿದರೆ, ಪಿ ಅಂದರೆ ಪ್ಲಾಂಕ್ಟಾನ್, ಎ ಅಂದರೆ ಏರೋಸಾಲ್, ಸಿ ಅಂದರೆ ಕ್ಲೌಡ್, ಓ ಅಂದರೆ ಓಷಿಯನ್ ಎಕೋಸಿಸ್ಟಮ್, ಅಂದರೆ ಇ ಅಂತ ಅಂದರೆ ಓಷಿಯನ್ ಎಕೋಸಿಸ್ಟಮ್. ಇಷ್ಟು ನೆನ್ಪಿಟ್ಕೊಳ್ಳಿ. ಪೇಸ್ ಎಂಬತಕ್ಕಂಥ ಉಪಗ್ರಹ ಇತ್ತೀಚೆಗೆ ನಾಸಾ ಇದನ್ನು ಏನು ಮಾಡಿದೆ, ಸಾಗರಗಳ ಆರೋಗ್ಯವನ್ನು ಶುರು ಮಾಡ್ತಾಯಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಇದೆ, ನೋಡ್ಕೋಬೋದು. ವಜ್ರ ಪ್ರಹಾರ ಎಂಬತಕ್ಕಂಥ ಯುದ್ಧಾಭ್ಯಾಸದ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ನ್ಯೂಸಲ್ಲಿ ಇತ್ತೋದಕ್ಕಾಗಿ ತೆಗೆದುಕೊಂಡು ಬಂದಿದ್ದೇನೆ. ನೋಡಿ, ಇದು ಭಾರತ ಮತ್ತು ಅಮೆರಿಕ ದೇಶಗಳ ನಡುವೆ ಸಂಯುಕ್ತ ಸಂಸ್ಥಾನಗಳ ನಡುವಿನ ದ್ವಿವಾರ್ಷಿಕ ಬೈಲ್ಯಾಟರಲ್ ವಿಶೇಷ ಪಡೆಗಳ ಸ್ಪೆಷಲ್ ಫೋರ್ಸ್ ಯುದ್ಧಾಭ್ಯಾಸ ಆಗಿದೆ. ಎರಡನೇ ಹೇಳಿಕೆ ನೋಡಿ, ಈ ಯುದ್ಧಾಭ್ಯಾಸವು ಪ್ರತಿ ವರ್ಷ ಭಾರತ ಮತ್ತು ಅಮೆರಿಕಾದಲ್ಲಿ ಪರ್ಯಾಯವಾಗಿ ನಡೆಯುತ್ತದೆ. ಮೂರನೇದು ನೋಡ್ಬೋದು, ಇದನ್ನು 2010ರಲ್ಲಿ ಆರಂಭಿಸಲಾಯಿತು ಮತ್ತು ಇದರ 16ನೇ ಆವೃತ್ತಿಯನ್ನು 2026ರಲ್ಲಿ ಹಿಮಾಚಲ ಪ್ರದೇಶದ ಬಕ್ಲೋಹನಲ್ಲಿ ನಡೆಯಿತು. ಹಾಗಾದರೆ ಯಾವ್ಯಾವ್ದು ಸರಿ ಇದಕ್ಕೆ? ವಜ್ರ ಪ್ರಹಾರ ಎಂಬತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2, 3 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಏನು ಇದಕ್ಕೆ ಸರಿಯಾದ ಉತ್ತರ ಅಂತ ಅಂದರೆ 1, 2, 3. ನೋಡಿ ವಿದ್ಯಾರ್ಥಿಗಳೇ, ವಜ್ರ ಪ್ರಹಾರ್ ಮತ್ತು ಅಮೆರಿಕ ನಡುವಿನ ದ್ವಿವಾರ್ಷಿಕ ಒಂದು ವಿಶೇಷ ಪಡೆಗಳ ಯುದ್ಧಾಭ್ಯಾಸ ಆಗಿದೆ, ಇದು ಕೂಡ ಸರಿ ಇದೆ. ಎರಡನೇ ಹೇಳಿಕೆ ನೋಡಿ, ಇದು ಪ್ರತಿ ವರ್ಷ ಭಾರತ ಮತ್ತು ಅಮೆರಿಕಗಳಲ್ಲಿ ಪರ್ಯಾಯವಾಗಿ ನಡೆಯುತ್ತೆ, ಇದು ಕೂಡ ಸರಿ ಇದೆ. ಅದೇ ರೀತಿ ಮೂರನೇದು ನೋಡ್ಬೋದು, ಇದು 2010ರಲ್ಲಿ ಆರಂಭಿಸಲಾಯಿತು. 2026ರ 16ನೇ ಆವೃತ್ತಿ ಏನಿದೆ, ಹಿಮಾಚಲ ಪ್ರದೇಶದ ಬಕ್ಲೋಹ್ನಲ್ಲಿ ಇದು ನಡೆದಿದೆ, ಅದಕ್ಕಾಗಿ ನ್ಯೂಸಲ್ಲಿ ಇದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯು UNHRC ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ. ತುಂಬ ಈಸಿ, ಜಿನೆವಾದಲ್ಲಿ ಕಂಡುಬರುತ್ತೆ, ಸ್ವಿಟ್ಜರ್ಲ್ಯಾಂಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿನ ಇಲ್ಲಿಗೆ ಕೊಟ್ಟಿದ್ದೇನೆ. UNHRC ಒಂದು ಏನು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ, ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ ಕಂಡುಬರುತ್ತೆ. ಇನ್ನು ನೋಡ್ಕೊಳ್ಳಿ. ಓಕೆನಾ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಬಿಡುಗಡೆ ಮಾಡಿದ ವರದಿ ಪ್ರಕಾರ ಪ್ರಸ್ತುತ ಜಾಗತಿಕವಾಗಿ ನವೀಕರಿಸಬಹುದಾದ ರಿನ್ಯೂವಬಲ್ ಎನರ್ಜಿ ಉತ್ಪಾದನೆಯಲ್ಲಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ಇರತಕ್ಕಂಥ ದೇಶ ಯಾವುದು ಅಂತ. ಭಾರತ, USA, ಚೀನಾ ಮತ್ತು ಜರ್ಮನಿ ಇದೆ. ತುಂಬ ಈಸಿಯಾಗಿ ಹೇಳ್ಬೋದು, ಚೀನಾ ಅಂತ. ರಿನ್ಯೂವಬಲ್ ಎನರ್ಜಿ ನವೀಕರಿಸಬಹುದಾದ ಇಂಧನದಲ್ಲಿ ಚೀನಾ ಪ್ರಥಮ ಸ್ಥಾನದಲ್ಲಿ ಕಂಡುಬರುತ್ತೆ. ಆಪ್ಷನ್ ಇಲ್ಲಿ ಯಾವುದಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಇದೆ, ನೋಡ್ಕೋಬಹುದು. ಬ್ರಿಕ್ಸ್ ಒಕ್ಕೂಟಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಹೊಸದಾಗಿ ಸೇರಿದ ದೇಶಗಳಲ್ಲಿ ಕೆಳಗಿನ ಯಾವುದು ಸೇರಿಲ್ಲ ಅಂತ. ತುಂಬ ಇಂಪಾರ್ಟೆಂಟಾಗಿ ಹಿಂಗೆ ಬರುತ್ತೆ ಕ್ವಶನ್ ನೋಡಿ. ಈ ಒಂದು ಕೆಳಗಿನವರಲ್ಲಿ ಬ್ರಿಕ್ಸ್ ಎಂಬತಕ್ಕಂಥ ಒಂದು ಇದಕ್ಕೆ ಯಾವುದು ಸೇರಿಲ್ಲ ಅಂತ ಕೇಳ್ತಾರೆ. ಈಜಿಪ್ಟ್, ಇಥಿಯೋಪಿಯಾ, ಅರ್ಜೆಂಟೈನಾ, UAE ಅಂತ. ಇಥಿಯೋಪಿಯಾ ಸೇರ್ಕೊಂಡಿದೆ, ಈಜಿಪ್ಟ್ ಕೂಡ ಸೇರ್ಕೊಂಡಿದೆ, UAE ಕೂಡ ಸೇರ್ಕೊಂಡಿದೆ. ಅರ್ಜೆಂಟೈನಾ ಸೇರ್ಕೊಳ್ತೀವಿ ಅಂತ ಹೇಳಿದ್ರು, ಬಟ್ ಇನ್ನೂ ಕೂಡ ಸೇರ್ಕೊಂಡಿಲ್ಲ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಇದೆ, ನೋಡಬಹುದು. ಬ್ರಿಕ್ಸ್ ಎಂಬತಕ್ಕಂಥದ್ದು 2009ರಲ್ಲಿ ಶುರುವಾಯಿತು. BRIC ಎಂಬತಕ್ಕಂಥ ಒಂದು ಇದರಿಂದ ಶುರುವಾಯಿತು. ನೆಕ್ಸ್ಟು 2010ರಲ್ಲಿ ಸೌತ್ ಆಫ್ರಿಕಾ ಬರುತ್ತೆ. 2010ರ ಮೇಲೆ ಇದನ್ನು ಬ್ರಿಕ್ಸ್ ಅಂತ ಕರೀತಾರೆ, BRICS. ಈಗ ಪ್ರಸ್ತುತವಾಗಿ ಬ್ರಿಕ್ಸ್ನಲ್ಲಿ ಎಷ್ಟು ದೇಶಗಳಿದ್ದಾವೆ ಅಂತ ಕರೀತಾರೆ, 11 ದೇಶಗಳಿದ್ದಾವೆ. 11ನೇ ದೇಶ ಇತ್ತೀಚೆಗೆ 2025ರಲ್ಲಿ ಜಾಯಿನ್ ಆಗಿದೆ. ಆ ದೇಶ ಯಾವುದಪ್ಪ ಅಂತ ಕೇಳ್ತಾರೆ, ಇಂಡೋನೇಷ್ಯಾ. ಇಷ್ಟು ನೆನ್ಪಿಟ್ಕೊಳ್ಳಿ, ಬ್ರಿಕ್ಸ್ ಬಗ್ಗೆ ಏನು ಕೂಡ ಬರಲ್ಲ ಆಮೇಲೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ಕೆಳಗಿನಲ್ಲಿ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಡಸ್ಟ್ಲಿಕ್ ಎಂಬತಕ್ಕಂಥ ಎಕ್ಸಸೈಸ್ ಇದೆ, ವ್ಯಾಯಾಮ. ಡಸ್ಟ್ಲಿಕ್ ಇದು ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಜಂಟಿ ಸೇನಾ ಅಭ್ಯಾಸ ಆಗಿದೆ ಅಂತ ಮೊದಲನೇ ಹೇಳಿಕೆ. ಎರಡನೇ ಹೇಳಿಕೆ ನೋಡ್ಬೋದು, ವರುಣ ಎಂಬತಕ್ಕಂಥದ್ದು ಭಾರತ ಮತ್ತು ಫ್ರಾನ್ಸ್ ನೌಕಾಪಡೆಗಳ ನಡುವಿನ ಜಂಟಿ ಯುದ್ಧಾಭ್ಯಾಸ ಆಗಿದೆ ಅಂತ ಕೊಟ್ಟಿದ್ದಾರೆ. 1 ಮಾತ್ರ, 2 ಮಾತ್ರ, 1 ಮತ್ತು 2 ತಪ್ಪು ಅಂತ ಕೊಟ್ಟಿದೆ. 2 ಕೂಡ ಸರಿಯಾಗಿದ್ದಾವೆ. ವರುಣ ಎಂಬತಕ್ಕಂಥದ್ದು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆಯುತ್ತೆ. ಡಸ್ಟ್ಲಿಕ್ ಎಂಬತಕ್ಕಂಥದ್ದು ಉಜ್ಬೇಕಿಸ್ತಾನ್ ಮತ್ತು ಭಾರತ ನಡುವೆ ನಡೆಯುತ್ತೆ. ಓಕೆನಾ. ಆಪ್ಷನ್ಲಿ ಸಿ ಎಂಬತಕ್ಕಂಥದ್ದು, A ಮತ್ತು B 2 ಕೂಡ ಸರಿ.
ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಈ ಒಂದು ಇದಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಮಾಹಿತಿ ಇದೆ, ನೋಡ್ಕೋಬಹುದು. ಮುಂದಿನ ಪ್ರಶ್ನೆ ನೋಡೋಣ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನಲ್ಲಿ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಮತ್ತು ಅವರ ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದರೆ ಇತ್ತೀಚೆಗೆ ನಮ್ಮ ಒಂದು ಭಾರತ ಒಬ್ಬ ನ್ಯಾಯಮೂರ್ತಿಯು ಇದಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಅದಕ್ಕಾಗಿ ನ್ಯೂಸಲ್ಲಿದೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಇದು ನ್ಯೂಸಲ್ಲಿದೆ. ಹೇಗ್ ಆಫ್ ನೆದರ್ಲ್ಯಾಂಡ್ನಲ್ಲಿ ಕಂಡುಬರುತ್ತೆ ಹೆಡ್ ಕ್ವಾರ್ಟರು. ಇದರ ಒಂದು ಏನು ಜಸ್ಟಿಸ್ ಅಥವಾ ಇಲ್ಲಿ ನ್ಯಾಯಾಧೀಶರು ಇರ್ತಾರೆ, ಅವರು ಎಷ್ಟು ವರ್ಷ ಇಲ್ಲಿ ನ್ಯಾಯಾಧೀಶರಾಗಿರ್ಬೋದು ಮತ್ತು ಇಲ್ಲಿ ಅವರ ಒಂದು ಅಧಿಕಾರಾವಧಿ ಎಷ್ಟು ಅಂತ. ಎಷ್ಟಪ್ಪ ಅಂತ ಅಂದರೆ ಇವರು 15 ವರ್ಷ ಇರ್ಬೋದು. 15 ನ್ಯಾಯಾಧೀಶರು ಇರ್ತಾರೆ ಈ ಒಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸಲ್ಲಿ. 9 ವರ್ಷಗಳ ಅಧಿಕಾರಾವಧಿ ಇರುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಈ ಒಂದು ಮಾಹಿತಿ ಹೆಚ್ಚಿನ ಮಾಹಿತಿ ಇದೆ, ನೋಡ್ಕೋಬೇಕು ನೀವು, ಓಕೆನಾ. ಮುಂದಿನ ಪ್ರಶ್ನೆ ನೋಡೋಣ. ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ನ್ಯಾಟೋನಲ್ಲಿ ಇತ್ತೀಚೆಗೆ 32ನೇ ಸದಸ್ಯ ರಾಷ್ಟ್ರವಾಗಿ ಸೇರಿದ ದೇಶ ಯಾವುದು ಅಂತ ಕೇಳಿದರೆ ಸ್ವೀಡನ್. ತುಂಬ ಈಸಿ, 2024ರಲ್ಲಿ ಸೇರಿತ್ತು. ಈಗ ಇತ್ತೀಚೆಗೆ ತುಂಬ ನ್ಯೂಸಲ್ಲಿತ್ತು, ಅದಕ್ಕಾಗಿ ತೆಗೆದುಕೊಂಡು ಬಂದಿದ್ದೇನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ತುಂಬ ಇಂಪಾರ್ಟೆಂಟು. ನಾರ್ವೆ ಚೆಸ್ 2026ರ ಟೂರ್ನಿಯನ್ನು ಗೆದ್ದು ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭಾರತದ ಮೊದಲ ಚೆಸ್ ಆಟಗಾರ ಯಾರು? ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ನ್ಯೂಸಲ್ಲಿದ್ದಾರೆ. ನಾರ್ವೆ ಚೆಸ್ ಎಂತಕ್ಕಂಥದ್ದು ಇದು 2014ರಲ್ಲಿ ಈ ಒಂದು ನಾರ್ವೆ ಚೆಸ್ಸನ್ನು ಶುರು ಮಾಡಿದರು. 2013 ಅಂತ ಕಾಣುತ್ತೆ. 13-14 ಮಾಡ್ತಾರೆ. ನೀವು ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ನಾರ್ವೆ ಚೆಸ್ಸನ್ನು ಟೂರ್ನಿಯನ್ನು ಶುರು ಮಾಡಿದರು. ಇದು ನಾರ್ವೆಯಲ್ಲಿ ನಡೆಯುತ್ತೆ. ನಾರ್ವೆಯಲ್ಲಿ ನಡೆಯುತ್ತೆ. ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭಾರತದ ಮೊದಲ ಚೆಸ್ ಆಟಗಾರ. ನೋಡಿ, ಇದುವರೆಗೂ ಈ ಒಂದು ಟೂರ್ನಿಯನ್ನು ನಮ್ಮ ಒಂದು ಭಾರತದ ಗೆದ್ದೇ ಇಲ್ಲ. ಪ್ರಪ್ರಥಮ ಬಾರಿಗೆ 2026ರಲ್ಲಿ ಯಾರಪ್ಪ ಗೆದ್ದಿದ್ರು ಅಂತ ಅಂದರೆ ಆರ್ ಪ್ರಜ್ಞಾನಂದ್ ಅವರು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆರ್ ಪ್ರಜ್ಞಾನಂದ್ ಅವರು ಗೆದ್ದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೇನೆ, ನೋಡ್ಕೋಬಹುದು. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ಇದೆ. ಏನಪ್ಪ ಮುಂದಿನ ಪ್ರಶ್ನೆ ಅಂತ ಅಂದರೆ 2026ರ ಜೂನ್ 11ರಂದು ಅಧಿಕೃತವಾಗಿ ಆರಂಭವಾದ 23ನೇ ಆವೃತ್ತಿಯ ಫಿಫಾ ಪುರುಷರ ವಿಶ್ವಕಪ್ ಫಿಫಾ ವರ್ಲ್ಡ್ ಕಪ್ 2026ರ ಜಂಟಿ ಆತಿಥ್ಯ ವಹಿಸಿರುವ 3 ದೇಶಗಳು ಯಾವ್ಯಾವುದು ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟು ಈ ಒಂದು ಆತಿಥ್ಯವನ್ನು. ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಪಕ್ಕಾ ಕ್ವೆಶ್ಚನ್ ಬರುತ್ತೆ. ಜಂಟಿ ಆತಿಥ್ಯ ಇದೆ. ಇದು 19ನೇ ತಾರೀಕು, ಜುಲೈ 19ನೇ ತಾರೀಕಿನದು ಫೈನಲ್ ಕೂಡ ಇದೆ. ಆವಾಗ ಯಾರು ಗೆಲ್ತಾರೆ ಅದನ್ನು ಕೂಡ ನೋಡೋಣಂತೆ. ಬಟ್ ಈಗೇನಿದೆ ಪ್ರೆಸೆಂಟಾಗಿ ಜೂನಲ್ಲಿ ಆಗಿರ್ತಕ್ಕಂಥ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಫಿಫಾ ವರ್ಲ್ಡ್ ಕಪ್ನಲ್ಲಿ ಯಾವ್ಯಾವ ಒಂದು ದೇಶಗಳು ಆತಿಥ್ಯವನ್ನು ವಹಿಸ್ತಾ ಇದ್ದಾವೆ ಅಂತ ಅಂದರೆ USA, ಕೆನಡಾ ಮತ್ತು ಮೆಕ್ಸಿಕೋ. ನೋಡಿ, ಎಲ್ಲವೂ ಕೂಡ ನಾರ್ತ್ ಅಮೆರಿಕಾದಲ್ಲಿ ಕಂಡುಬರುತ್ತೆ. USA, ಕೆನಡಾ, ಮೆಕ್ಸಿಕೋ ಇವು 3 ಕೂಡ ದೇಶಗಳು ಏನಾಗ್ತವೆ ಇಲ್ಲಿ ಆತಿಥ್ಯವನ್ನು ವಹಿಸ್ತಾ ಇದ್ದಾವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಒಂದು ತರಗತಿ ನಿಮಗೆ ಇಷ್ಟ ಆಗ್ತಾ ಇದೆ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕು. ಯಾಕೆ ಅಂತಾನೆ ಎಲ್ಲ ವಿದ್ಯಾರ್ಥಿಗಳು ತರಗತಿಗಳನ್ನು ನೋಡ್ತೀರಾ, ಬಟ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಇದುವರೆಗೂ ಅಂದರೆ ಕೊನೆಯವರೆಗೂ ನೀವು ಏನೇನು ತರಗತಿಗಳನ್ನು ನೋಡ್ಕೊಳ್ತಾ ಬರ್ತಿದ್ದಾರೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿದಿರ ಅಂತ ಅನ್ಕೊಂಡಿದ್ದೇನೆ. ಯಾರು ಮಾಡಿಲ್ಲ ಈಗಲೂ ಕೂಡ ನಿಮಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಟೈಮ್ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಲೈಕ್ ಬಟನ್ ಇರುತ್ತೆ, ಲೈಕ್ ಬಟನ್ ಕೂಡ ನೀವು ಒತ್ತಿ. ಓಕೆ, ಮುಂದಿನ ಪ್ರಶ್ನೆ. ಜೂನ್ 2026ರಲ್ಲಿ ನಡೆದ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಪುರುಷರ ಸಿಂಗಲ್ಸ್ನಲ್ಲಿ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಗೆದ್ದ ಆಟಗಾರ ಯಾರು ಅಂತ ಕೇಳಿದರೆ ಅಲೆಕ್ಸಾಂಡರ್ ಜ್ವೆರೆವ್ ಎಂತಕ್ಕಂಥವ್ರು. ಆಪ್ಷನ್ ಬಿ, ಇವರು ಫ್ರೆಂಚ್ ಓಪನ್ ಅನ್ನು ಗೆದ್ದಿದ್ದಾರೆ. ಫ್ರೆಂಚ್ ಓಪನ್ ಅನ್ನು ಗೆದ್ದಿದ್ದಾರೆ. ತುಂಬ ನ್ಯೂಸಲ್ಲಿ ಇದ್ದಾರೆ. ಹೌದು, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ. ಜೂನ್ 2026ರಲ್ಲಿ ಅಹಮದಾಬಾದ್ನಲ್ಲಿ ಮುಕ್ತಾಯಗೊಂಡ ಮೊದಲ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ 2026ರ ಒಂದು ಪದಕ ಪಟ್ಟಿಯಲ್ಲಿ 102 ಚಿನ್ನ ಸೇರಿದಂತೆ ಒಟ್ಟು 114 ಪದಕಗಳೊಂದಿಗೆ ಅಗ್ರಸ್ಥಾನಗಳನ್ನು ಪಡೆದ ದೇಶ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತಾರೆ ನಮ್ಮೆಲ್ಲರ ಭಾರತ, ನನ್ನ ಪ್ರೀತಿಯ ಭಾರತ. ಈ ಒಂದು ವರ್ಲ್ಡ್ ಯೋಗ ಚಾಂಪಿಯನ್ಶಿಪ್ಪಲ್ಲಿ ನಮ್ಮ ಒಂದು ಭಾರತ ಪ್ರಪ್ರಥಮ ಮೆಡಲ್ ಟ್ಯಾಲಿಯನ್ನು ಮಾಡಿದೆ. ಹಾಗೆ ಎರಡನೇ ದೇಶ ಯಾವುದು ಅಂತ ಕೇಳ್ತಾರೆ, ಜಪಾನ್. ಎಷ್ಟು ಗೆದ್ಕೊಂಡಿದೆ? ಅರೌಂಡ್ 7 ಏನೋ ಗೆದ್ಕೊಂಡಿದೆ. ಇದು 7 ಮೆಡಲ್ ಟ್ಯಾಲಿ ಗೊತ್ತಿಲ್ಲ, ಬಟ್ 7 ಏನೋ ಗೆದ್ಕೊಂಡಿದೆ, ಬಟ್ ಸೆಕೆಂಡ್ ಇದೆ. ಓಕೆನಾ. ಇದು ಎಲ್ಲಿ ನಡೀತು ಅಂತ ಕೇಳ್ತಾರೆ, ಅಹಮದಾಬಾದ್ನಲ್ಲಿ ನಡೀತು. ಇದರ ಒಂದು ಮಸ್ಕಾಟ್ ಏನಂತ ಕೇಳ್ಬೋದು. ಮಸ್ಕಾಟ್ ಏನಪ್ಪ ಅಂತಂದರೆ ಮೋರ್ವೀರ್ ಅಂತಕ್ಕಂಥದ್ದು. ಇಲ್ಲೊಂದ್ಸರಿ ಬರೀತೇನೆ ನೋಡಿ, ಮೋರ್ವೀರ್ ಅಂತಕ್ಕಂಥದ್ದು ಇದು ಮಸ್ಕಾಟ್ ಆಗಿದೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ಮುಂದಿನ ಪ್ರಶ್ನೆ ನೋಡಿ. ಇತ್ತೀಚೆಗೆ ಸಂಬಂಧಪಟ್ಟಂತೆ 79 ದೇಶಗಳು ಇಲ್ಲಿ ಭಾಗವಹಿಸಿದ್ವು. 522 ಕ್ರೀಡಾಪಟುಗಳು ಇದ್ದರು. ಭಾರತದ ಮೊದಲ ಸ್ಥಾನ ಪಡೆದರೆ ಜಪಾನ್ ದ್ವಿತೀಯ ಮತ್ತು ಅರ್ಜೆಂಟೀನಾ ತೃತೀಯ ಸ್ಥಾನಗಳನ್ನು ಪಡ್ಕೊಂಡಿದ್ದಾವೆ. ಇಷ್ಟು ಗೊತ್ತಿರಬೇಕು ಚಾಂಪಿಯನ್ಶಿಪ್ ಬಗ್ಗೆ. ಓಕೆನಾ. ಮುಂದಿನ ಪ್ರಶ್ನೆ.
ಜೂನ್ 2026ರಲ್ಲಿ ಇಂಗ್ಲೆಂಡ್ನಲ್ಲಿ ಆರಂಭವಾದ 10ನೇ ಆವೃತ್ತಿಯ ICC ಮಹಿಳಾ T20 ವಿಶ್ವಕಪ್ ಏನಿದೆ, ಇದರ ಒಂದು ಟೂರ್ನಿಯಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗವಹಿಸುತ್ತವೆ? ಇದು ತುಂಬ ನ್ಯೂಸಲ್ಲಿ ಇದೆ, ಅದಕ್ಕಾಗಿ ಕೇಳಿದರೆ ಎಷ್ಟು ತಂಡಗಳು? 12 ತಂಡಗಳು ಭಾಗವಹಿಸುತ್ತವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಕೊನೆ ಪ್ರಶ್ನೆಗೆ ಬಂದಿದ್ದೀವಿ ಅಂತ ಕಾಣುತ್ತೆ. ಇನ್ನು 2 ರಿಂದ 3 ಪ್ರಶ್ನೆ ಇದ್ದಾವೆ. ಇದಕ್ಕೆ ಆನ್ಸರ್ ನಾನು ಕೂಡ ತಂದಿಲ್ಲ, ಬಟ್ ನಿಮಗೆ ಕೊಡ್ತೇನೆ. ಓಕೆನಾ, ನಾನು ನಿಮಗೆ ಕೊಡ್ತೇನೆ. ಈ ಒಂದು ಕ್ವಶನ್ಗೆ ಹೇಳ್ತೇನೆ, ಮುಂದಿನ ಪ್ರಶ್ನೆಗೆ ಆನ್ಸರ್ನ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಬೇಕು. ಗೋವಾದಲ್ಲಿ ನಡೆದ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 2026ರ ಫೈನಲ್ನಲ್ಲಿ ಬಾಂಗ್ಲಾದೇಶವನ್ನು 3-1ರಿಂದ ಸೋಲಿಸಿ 6ನೇ ಬಾರಿಗೆ ಪ್ರಶಸ್ತಿ ಗೆದ್ದ ತಂಡ ಯಾವುದು ಅಂತ ಇಲ್ಲಿ ಕೇಳಿದರೆ ನೇಪಾಳ, ಶ್ರೀಲಂಕಾ, ಭಾರತ ಮತ್ತು ಮಾಲ್ಡೀವ್ಸ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಭಾರತ. ಸಾಫ್ನಲ್ಲಿ ಟೋಟಲ್ ಆಗಿ ಸಿಕ್ಸ್ತ್ ಟೈಮ್ ಏನಾಗಿದ್ದಾರೆ, ಭಾರತ ಗೆದ್ಕೊಂಡಿದೆ. ಸಿಕ್ಸ್ತ್ ಟೈಮ್ ಭಾರತ ಗೆದ್ಕೊಂಡಿದೆ. ಇನ್ನೂ 2 ಪ್ರಶ್ನೆಗೆ ನೀವು ಆನ್ಸರನ್ನು ಮಾಡಲೇಬೇಕು. ಯಾರ್ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ನೋಡಿ, ವಿಶ್ವ ಪರಿಸರ ದಿನದ ಅಧಿಕೃತ ಘೋಷವಾಕ್ಯ, ಧ್ಯೇಯವಾಕ್ಯ, ಥೀಮ್ ಯಾವುದು ಅಂತ ಇಲ್ಲಿ ಕೇಳಿದರೆ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಫ್ಯೂಚರ್, ಓನ್ಲಿ ಒನ್ ಅರ್ತ್, ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ ಇದೆ. ಇದಕ್ಕೆಲ್ಲರೂ ಕೂಡ ನೀವು ವಿದ್ಯಾರ್ಥಿಗಳು ಯಾರಿದ್ರೆ ಎಲ್ಲರೂ ಕೂಡ ಕಮೆಂಟ್ ಮಾಡಬೇಕು. ಅದಾದ ಬಳಿಕ ಮುಂದಿನ ಪ್ರಶ್ನೆ ನೋಡಿ, ಜೂನ್ 5, 2026ರಂದು ನಡೆದ ವಿಶ್ವ ಪರಿಸರ ದಿನದ ಜಾಗತಿಕ ಆಚರಣೆ ಆತಿಥ್ಯ ಅಂದರೆ ಗ್ಲೋಬಲ್ ಹೋಸ್ಟ್ ಕಂಟ್ರಿ ಯಾವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ನೀವು ಆನ್ಸರ್ ಮಾಡಬೇಕು. ಗಣರಾಜ್ಯ ಅಜರ್ಬೈಜಾನ್, ದಕ್ಷಿಣ ಕೊರಿಯಾ, ಸೌದಿ ಅರೇಬಿಯಾ, ಭಾರತ ಅಂತ ಇದೆ. ಈ ಒಂದು 2 ಪ್ರಶ್ನೆಗಳಿಗೆ ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಯಾರು ಆನ್ಸರ್ ಮಾಡ್ತೀರಾ ಅವರಿಗೆ ನಮ್ಮ ಒಂದು ಸಂಪೂರ್ಣ ಇವತ್ತಿನ ಒಂದು PDF ಏನಿದೆ ಫ್ರೀ ಆಗಿ ಕೊಡ್ತೇನೆ. ಅಂದರೆ ಈ ಒಂದು ಜೂನ್ ತಿಂಗಳ PDF ಏನಿದೆ, ಯಾರ್ಯಾರು ಸರಿ ಆನ್ಸರ್ ಮಾಡ್ತೀರಾ ಎಲ್ಲರಿಗೂ ಕೂಡ ಫ್ರೀ PDF ಕೊಡ್ತೇನೆ. ಫ್ರೀ PDF ಸಿಗಬೇಕು ಅಂದರೆ ಏನು ಮಾಡಬೇಕು, ನಮ್ಮ ಒಂದು ಟೆಲಿಗ್ರಾಮ್ನ ಜಾಯ್ನ್ ಆಗಬೇಕು. ಅಲ್ಲಿ ನಮಗೆ ಮೆಸೇಜ್ ಮಾಡಬೇಕು, ನಾವು ಆನ್ಸರನ್ನು ಫ್ರೀಯಾಗಿ ನಾವು ಕರೆಕ್ಟಾಗಿ ಆನ್ಸರನ್ನು ಮಾಡಿದ್ದೇವೆ ಅಂತ. ಓಕೆನಾ, ಯಾರ್ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಇದುವರೆಗೂ ನೋಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮಗೆ ಧನ್ಯವಾದಗಳು. ನಮ್ಮ ಸತತ ಪ್ರಯತ್ನ ನಿಮಗೆ ಏನಾದರೂ ಉಪಯುಕ್ತ ಆಗ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ನಾನು 2 ರಿಂದ 3 ಬ್ಯಾಚನ್ನು ಹೇಳಿದೆ. GK ಬ್ಯಾಚ್ಗಳು, ನಮ್ಮ ಒಂದು ತರಗತಿಗಳು ಬ್ಯಾಚ್ಗಳು ಮತ್ತು ಕರೆಂಟ್ ಅಫೇರ್ಸ್ ಬ್ಯಾಚನ್ನು ಕೂಡ ಹೇಳಿದ್ದೇನೆ. ಏನಾದರೂ ಬೇಕು ಅಂತಂದರೆ ಪರ್ಚೇಸ್ ಮಾಡಿ. ಓಕೆನಾ, ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೆ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.